ನಿಮ್ಮ ಭಕ್ತಿ ಮಾರ್ಗ ಚೇಂಜ್ ಆಯ್ತಾ ಅಂತ ಜನರಲ್ಲಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಯಾವತ್ತೂ ಸಾವಿಲ್ಲ ಅಳಿವಿಲ್ಲ ಅಂತ ಇಲ್ಲ. ಕೇವಲ ಶೋ ಆಫ್ಗೆ ಮಾತ್ರ ನೋಡ್ತಾ ಇದ್ದಾರಾ ಅಥವಾ ನಿಜವಾಗಿಯೂ ಅವರಲ್ಲಿ ಭಕ್ತಿ ಉಂಟಾ? ಭಕ್ತಿ ಎಲ್ಲರ ಹತ್ರವೂ ಇದೆ. ಭಕ್ತಿ ಅಂದ್ರೆ ಏನು ನಿಜವಾಗಿ? ನಿಮ್ಮ ಸ್ವಂತ ಊರಿನಲ್ಲಿ ಯಾವ ರೀತಿಯ ಮರ್ಯಾದೆ ಹೇಗೆ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ? ಹಿತ್ತಲ ಗಿಡ ಮದ್ದಲ್ಲ. ಹೌದು. ಆರಿಗದಲ್ಲ ಬೇಲೆ ಇಜ್ಜಣ್ಣ ಭಜನೆ ಪನ್ಪೇರು ರಡ್ಡು ಭಜನೆ ಪಂಡಾಂಡ್ ಇಂಥ ಮಾತುಗಳೆಲ್ಲ ಕೇಳಿ ಬರ್ತದೆ. ನೀವು ಇದನ್ನ ಯಾವ ರೀತಿ ಸ್ವೀಕರಿಸ್ತೀರಿ? ಈ ಭಕ್ತಿಯ ಭಜನೆ ಅನ್ನುವಂಥದ್ದು ಒಂದು ರೀತಿಯ ವಜ್ರದ ವ್ಯಾಪಾರ ಅಂತ. ರಾಮಕೃಷ್ಣಣ್ಣ ಸನ್ಯಾಸಿ ಆಯ್ರಾ ಅಂದ್ ಕಾಶಿಗೆ ಪೋಪೇರ ಎಂಚ ಇದು ಮತ್ತೆ ದೀಕ್ಷಾ ಅಂತ ಹೇಳಿದ್ರೆ ಇದು ಸನ್ಯಾಸಿ ದೀಕ್ಷಾ ಅಲ್ಲ. ಈಗ ನಿಮ್ಮ ಹತ್ರ ಶಾರದೆ ಹತ್ತಿರವೇ ಕುತ್ಕೊಂಡಿದ್ದಾಳೆ. ಲಕ್ಷ್ಮಿ ಎಲ್ಲಿದ್ದಾಳೆ? ಸಿಗಬೇಕು ಅಂತಾದ್ರೂ ಕೂಡ ಅದು ಅಷ್ಟು ಸಾಧನೆ ಮಾಡಬೇಕು ಅಲ್ಲ, ಅದು ವಿಷ್ಣುವಿನೊಟ್ಟಿಗಿರುದು. ನಿಮಗೆ ನಿಮ್ಮ ಮನಕ್ಕೆ ಹತ್ತಿರವಾದ ಭಜನೆ ಅಥವಾ ದಾಸ ಸಂಕೀರ್ತನೆ ಯಾವುದು? ಪಾಪಿ ಬಲ್ಲನೆ ಪರರ ಸುಖ ದುಃಖವ ಕೋಪಿ ಬಲ್ಲನೆ ಶಾಂತ ಸುಗುಣದ ಗನವ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅಕ್ಷತಾ ಅನ್ಫಿಲ್ಟರ್ಡ್. ಇಷ್ಟು ದಿವಸ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ, ಪ್ರೋತ್ಸಾಹ ಕೊಟ್ರಿ. ಈಗ ಯೂಟ್ಯೂಬಲ್ಲಿ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಯೂಟ್ಯೂಬಲ್ಲಿ ಹೊಸ ಜರ್ನಿ ಅಂತ ಹೇಳಬೇಕಾದ್ರೆ ಯಾರ ವಿಡಿಯೋ ಮಾಡೋದು? ಒಂದು ನಿಮಿಷ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ, ನಂಬಿದೆ ನಿನ್ನಯ ಚರಣ. ಸೊ ಈ ಹಾಡು ಒಂದು ಕಾಲದಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು. ಹಾಡನ್ನು ಹಾಡಿದವರು ಟ್ರೆಂಡಿಂಗಲ್ಲಿದ್ದರು. ಯಾರು ಹಾಡಿದ್ದು? ಹಾಡು ಈಗ ಸಹ ಟ್ರೆಂಡಿಂಗಲ್ಲೇ ಉಂಟು. ಹಾಡಿದವರು ಎಲ್ಲಿದ್ದಾರೆ? ಅವರು ಎಲ್ಲೂ ಇಲ್ಲ, ನಮ್ಮೂರಿನವರಾಯ್ತಾ. ಯೂಟ್ಯೂಬಲ್ಲಿ ಜರ್ನಿ ಅಂತ ಹೇಳಬೇಕಾದ್ರೆ ನಾನು ಶುರುವಿನ ವಿಡಿಯೋ ನಮ್ಮೂರಿನವರದೇ ಆಗಿರಲಿ ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಸೊ ಬನ್ನಿ, ನನ್ನ ಮುಂದೆ ಅವ್ರು ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಮಾತಾಡುವ. ನಮಸ್ತೆ ರಾಮಕೃಷ್ಣಣ್ಣ. ನಮಸ್ಕಾರ. ನನ್ನದೇ ಊರಿನವರು ನೀವು. ನನ್ನನ್ನು ಚಿಕ್ಕನಿಂದ ನೋಡಿ ನಿಮ್ಮ ಮುಂದೆ ಬೆಳೆದ ಹುಡುಗಿ ನಾನು. ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮದೇ ಮೊದಲ ಸಂದರ್ಶನ ಆಗಬೇಕು ಅಂತ ಹಠ ಹಿಡಿದು ಬಂದಿದ್ದೇನೆ. ಸೊ ನಮ್ಮ ಚಾನೆಲ್ಗೆ ನಿಮ್ಮನ್ನು ನನ್ನ ಮನಸ್ಫೂರ್ತಿಯಿಂದ ಸ್ವಾಗತಿಸ್ತಿದ್ದೇನೆ. ವೆಲ್ಕಮ್ ಟು ಅಕ್ಷತಾ ಅನ್ಫಿಲ್ಟರ್ಡ್. ಇದು ನಂದು ಯೂಟ್ಯೂಬ್ ಚಾನೆಲ್ ಹೆಸರು. ಈಗ ಯೂಟ್ಯೂಬಲ್ಲಿ ಸಂದರ್ಶನ ಅಂತ ಹೇಳಬೇಕಾದ್ರೆ ನಾವು ಒಂದು ಪ್ರೊಫೆಷ್ನಲ್ ಆಗಿ ಹೋಗ್ಬೋದು, ಅಥವಾ ಜನರು ಆಡು ಮಾತಿನಲ್ಲಿ ಏನೆಲ್ಲ ಕೇಳ್ತಾರೆ ಅಂಥ ಪ್ರಶ್ನೆಗಳನ್ನು ನಾನು ಕೇಳ್ಬೋದು. ಸೊ ನಿಮ್ಮ ಹತ್ರ ನಾನು ಯಾವ ಕ್ವಶನ್ಸ್ ಕೇಳಬಾರ್ದು ಅದನ್ನು ನನಗೆ ಮೊದಲು ಹೇಳಿ, ನಾನು ಅದನ್ನು ಮೊದಲೇ ಕೇಳ್ತೇನೆ. ಇಲ್ಲ, ನಿಮ್ಗೆ ಇಷ್ಟ ಯಾವುದು ಬೇಕಾದರೂ ಕೇಳ್ಬೋದು. ಸೊ ಇದು ಒಂದು ಕಾಲ ಇತ್ತು, ಬೆಳಿಗ್ಗೆ ನನ್ನ ಅಮ್ಮ ಸುಪ್ರಭಾತ ಹೇಳೋ ಮೊದಲು ನಿಮ್ಮ ಹಾಡನ್ನು ಕೇಳಿ ನಾವೆದ್ದೇಳ್ತಿದ್ದೆವು. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ಇಂಥ ಸಾವಿರಾರು ಹಾಡುಗಳನ್ನು ಕೇಳಿದ್ದೇವೆ. ಆದರೆ ನೀವು ಹೇಳಿದಂಥ ಹಾಡು ನಮಗೆ ಈಗ ಕೂಡ ಅದೇ ಫ್ಲೋದಲ್ಲಿ, ಅದೇ ಫೀಲಲ್ಲಿ ಈಗಲೂ ಹಾಡ್ತಾ ಇದ್ದೇವೆ. ಸಡನ್ನಾಗಿ ಆ ಫೇಮಸ್ ಆದ ರಾಮಕೃಷ್ಣ ಕಾಟಕಕ್ಕೆ ಈಗ ಆ ಹಾಡುಗಳು ಕೇಳ್ತಾ ಇಲ್ಲ. ನಿಮ್ಮ ರೂಟ್ ಅಂದರೆ ಹಾದಿ ಬದಲಾಯಿತಾ ಅಥವಾ ನಿಮ್ಮ ಭಕ್ತಿ ಮಾರ್ಗ ಚೇಂಜ್ ಆಯ್ತಾ ಅಂತ ಜನರಲ್ಲಿ ಒಂದು ಪ್ರಶ್ನೆ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಸರಿ. ಭಜನೆ ಅಂದರೆ ಅದೊಂದು ರೀತಿಯ ಭಕ್ತಿಯ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರ. ಅದಕ್ಕೆ ಯಾವತ್ತೂ ಸಾವಿಲ್ಲ ಅಳಿವಿಲ್ಲ ಅಂತ ಇಲ್ಲ. ನಿರಂತರತೆ, ಆ ನಿರಂತರತೆಯನ್ನು ನಾವು ಎಷ್ಟರ ಮಟ್ಟಿಗೆ ಭಕ್ತಿಯಿಂದ ಕಾಯ್ದುಕೊಳ್ತೇವೆ ಅದಕ್ಕೆ ಹೊಂದಿಕೊಂಡಿದೆ. ಇವಾಗ ಅಂದು ಕೇಳಿದ ಹಾಡು, ಅಂದು ಅದು ಸುಪ್ರಭಾತವಾಗಿ ನಮಗೆ ನೆಬ್ಬಿಸ್ತಾ ಇತ್ತು ಹಾಡು ಅಂತ ಹೇಳುವಂಥದ್ದು. ಆ ಕಾಲಘಟ್ಟವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಆ ಸಮಯ ಹೇಗಿತ್ತು, ಆ ಸಂದರ್ಭ ಹೇಗಿತ್ತು ಅಂತ. ಒಂದು ಕಾಲದಲ್ಲಿ ಆವಾಗ ಹಾಡುಗಳು ನಾವು ಕೇಳಿ ಕೇಳಿ ಹಾಡ್ತಾ ಇದ್ದೆವು, ಮತ್ತು ಆ ಹಾಡು ಕೇಳ್ತಾ ಇತ್ತು. ಅದನ್ನು ಹಾಡುವುದಕ್ಕಿಂತ ಹೆಚ್ಚು ನಾವು ಕೇಳಿಯೇ ಖುಷಿ ಪಡ್ತಾ ಇದ್ದ ಕಾಲ. ಈಗಿನ ಒಂದು ತಂತ್ರಜ್ಞಾನ ಆಗ ಇರಲಿಲ್ಲ. ಈಗಿನ ಏನೊಂದು ಸಾಮಾಜಿಕ ಜಾಲತಾಣ ಇದೆ, ಆ ಮೂಲಕವಾಗಿ ನಮಗೆ ತುಂಬ ಸಾಮೀಪ್ಯವನ್ನು ಕಂಡುಕೊಳ್ತಾ ಇದ್ದೇವೆ. ಅದನ್ನು ನಾವೊಂದು ರೀತಿ ಆಲೋಚಿಸಿದಾಗ ಹಿಂದೆ ಈ ಮಾಧ್ಯಮ, ಈ ವಿಷಯ ಇರಲಿಲ್ಲ. ಆಗ ಹಾಡುಗಳನ್ನು ಕೇಳುವುದು ಎಲ್ಲೋ ಒಂದು ಮೈಕದಲ್ಲಿ ಹಾಕ್ತಾರೆ, ಅದನ್ನು ಕೇಳಿ ನಾವು ಸಂಭ್ರಮಿಸುವಂಥದ್ದು. ಈಗ ಏನಾಗಿದೆ ಅಂದರೆ ಈಗ ನಮ್ಮ ಮೊಬೈಲಿಗೆ ಬಂದು ಬಿದ್ದಿದೆ. ನಾವು ಯಾವುದನ್ನು ಬೇಕು ಅದನ್ನು ಚಾಯ್ಸ್ ಮಾಡಿ ನಮಗೆ ಆಯ್ಕೆ ಮಾಡುವಂಥ ಒಂದು
ಸ್ವಂತಿಕೆ ಬಂದಿದೆ ನಮಗೆ. ಹಿಂದೆ ಹಾಗಿರಲಿಲ್ಲ. ಆ ಕಾಲಘಟ್ಟದಲ್ಲಿ ನಮ್ಮ ಹಾಡುಗಳು ಬೆಳಕಿಗೆ ಬಂತು. ಈಗ ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರಿ, ಯುವಕರು ಯುವತಿಯರು ಮಾತ್ರ ಅಲ್ಲ, ಈಗ ಎಲ್ಲಾ ವಯಸ್ಕರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆಗಿನ ಒಂದು ಭಜನೆ ಕೇಳುವ ಆ ಭಕ್ತಿಯನ್ನು ತೋರ್ಪಡಿಸುವ ಒಂದು ವಿಧಾನಕ್ಕೂ ಈಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಏನು ನೋಡ್ತೇವೋ ಅದಕ್ಕೂ ವ್ಯತ್ಯಾಸ ಉಂಟಾ? ಅಂದ್ರೆ ಕೇವಲ ಶೋ ಆಫ್ಗೆ ಮಾತ್ರ ನೋಡ್ತಾ ಇದ್ದಾರಾ ಅಥವಾ ನಿಜವಾಗಿಯೂ ಅವರಲ್ಲಿ ಭಕ್ತಿ ಉಂಟಾ? ಭಕ್ತಿ ಎಲ್ಲರ ಹತ್ರವೂ ಇದೆ. ಭಕ್ತಿ ಅಂದ್ರೆ ಏನು? ನಿಜವಾಗಿ ಭಕ್ತಿ ಅಂದ್ರೆ ಒಂದು ವಿಷಯದ ಕುರಿತಾಗಿ, ಒಂದು ವಸ್ತುವ, ಒಂದು ಜೀವಿಯ ಅಥವಾ ಒಂದು ಶಕ್ತಿಯ ಅದರಲ್ಲಿರುವ ನಂಬಿಕೆ. ನಂಬಿಕೆ ಅಂತ ಹೇಳಿದರೆ ಅದು ಪ್ರೀತಿ ಪಾತ್ರವಾಗಿರ್ಬೇಕು. ಅವನಲ್ಲಿ ಪ್ರೀತಿ ಮತ್ತೆ ಗೌರವ ಯಾವುದರ ಕುರಿತಾಗಿದೆ ಅಂತ ಅವನಿಗೆ ಭಕ್ತಿ ಉಂಟು ಅಂತ ನಾವು ತಿಳ್ಕೊಳ್ತೇವೆ. ನಮಗೆ ಆ ಎರಡೇ ವಿಷಯದಲ್ಲಿ, ಒಂದು ಪ್ರೀತಿ ಮತ್ತೆ ಒಂದು ಗೌರವ. ನಿಮ್ಮ ಪ್ರಕಾರ ಅದು ಯಾರ ಹತ್ರ ಉಂಟು ಅವರ ಹತ್ರ ಭಕ್ತಿ ಜಾಗೃತವಾಗಿರ್ತದೆ. ಅವರು ಆಯ್ಕೆ ಮಾಡುವಂಥದ್ದು, ಈಗ ಒಂದು ಹಾಡುಗಳ ಬಗ್ಗೆ ಪ್ರೀತಿ ಅಂತ ಹೇಳಿದ್ರೆ, ಆ ಹಾಡು ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ನನ್ನನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ, ಅದು ಏನೋ ನನಗೊಂದು ಖುಷಿ ಕೊಡ್ತಾ ಇದೆ ಅಂತ ಹೇಳಿದರೆ ಅವನಿಗೆ ಆ ಹಾಡಿನಲ್ಲಿ ಪ್ರೀತಿ ಇದೆ, ಗೌರವ ಇದೆ ಅಂತ ಅರ್ಥ. ಹಾಗೆಯೇ ಹಿಂದಿನವರು ಇಂಥ ಒಂದು ಸಂಪ್ರದಾಯದಲ್ಲಿ ಇದ್ರು. ಅದು ಹಿಂದೆ ಆಗಿತ್ತು, ಈಗ ಯಾಕೆ ಆಯಿತು ಅಂತ ಕೇಳೋದಕ್ಕೆ ಉತ್ತರ, ಹಿಂದೆ ಇಂಥದ್ದನ್ನೇ ಅವರು ಜೀವನದಲ್ಲಿ ಒಂದು ಭಾಗವಾಗಿ ಅಳವಡಿಸಿಕೊಳ್ತಾ ಇದ್ರು. ಈ ಸಾಂಪ್ರದಾಯಿಕವಾದಂತಹ ಭಜನೆಯೋ ಪ್ರಾರ್ಥನೆಯೋ ಪೂಜೆಯ ಪುನಸ್ಕಾರಗಳು ಇಂಥದನ್ನ ನಿಯಮಬದ್ಧವಾಗಿ ಮಾಡ್ತಾ ಇದ್ರು. ಈಗ ಅದು ಬೇಕಾಬಿಟ್ಟು ಸಿಗ್ತಾ ಇದೆ ನಮಗೆ. ಎಲ್ಲೆಂದರಲ್ಲಿ ಹೋಗಿ ನಾವು ಭಕ್ತಿ ಮಾಡಬಹುದು, ದೇವಸ್ಥಾನದಲ್ಲಿ ಹೋಗ್ಬೋದು, ನಮ್ಮ ಮನೆಯಲ್ಲೂ ಮಾಡ್ಬೋದು. ನಮಗೆ ಅಷ್ಟು ಸೌಕರ್ಯ ಬಂದಿದೆ ಈಗ. ಈಗ ಹಾಡುಗಳ ಆಯ್ಕೆ ನಾನು ಹೇಳಿದೆಲ್ಲ, ಈಗ ಮೊಬೈಲಲ್ಲಿ ಬಂದಿದೆ ಅಂತ. ಹಾಗಿರುವಾಗ ನನಗೆ ಅಲ್ಲಿ ಮೈಕದಲ್ಲೇ ಕೇಳಿ ಆಗಬೇಕು ಅಂತ ಇಲ್ಲ, ಒಂದು ಯಾವುದೋ ಮಂದಿರದಲ್ಲಿ ಒಂದು ದೇವಸ್ಥಾನದಲ್ಲೇ ಕೇಳಿ ಆಗಬೇಕು ಅಂತ ಇಲ್ಲ. ಈಗ ನನಗೆ ಆಯ್ಕೆ ಮಾಡಿಕೊಂಡು ಅದನ್ನು ಕೇಳ್ಬೋದಾಗಿದೆ. ಹಾಗಾಗಿ ಆ ಭಜನೆ, ಆ ಹಾಡುಗಳು ಎಂಬುದು ಹಿಂದೆ ಭಾರಿ ಕಷ್ಟದಲ್ಲಿ ಸಿಗ್ತದೆ, ಈಗ ಸುಲಭವಾಗಿ ಸಿಗ್ತಾ ಇದೆ. ಈಗ ಭಕ್ತಿಯೂ ಹಾಗೆ ಆಗಿದೆ. ಹಿಂದಿನ ಕಷ್ಟ ಇಲ್ಲ. ನನ್ನ ಅನುಕೂಲಕ್ಕೆ ನನಗೆ ಪುರುಸೋತ್ತು ಮಾಡಿಕೊಂಡು ಹೋಗುದಿದ್ರೆ ಹೋಗ್ಬೋದು ದೇವಸ್ಥಾನಕ್ಕೆ, ಹೋಗ್ತಾ ಇದ್ರು. ಕಾಶಿಗೆ ಹೋದ್ರೆ ಅವ ಬರ್ತಾ ಇರ್ಲಿಲ್ಲ ಅಂತ ಹೇಳುವ ಒಂದು ವಿಷಯ ಇತ್ತು. ಅಷ್ಟು ಕಷ್ಟ ಇತ್ತು ಅಂತ. ಈಗ ಎಲ್ಲ ಅನುಕೂಲ. ಈಗ ಒಂದು ವಿಮಾನದಲ್ಲಿ ಹೋಗಿ ಹಾರಿಕೊಂಡು ನಮಗೆ ಕೂಡಲೇ ಬರ್ಬೋದು, ಕಾಶಿಗೋ ಎಲ್ಲಿಗೋ ಹೋಗಿ ಬರ್ಬೋದು. ಅಂತ ಸೌಕರ್ಯ ಈಗ ಇದ್ದದ್ರಿಂದ ಅವರ ಅನುಕೂಲಕ್ಕೆ ಹಾಗೆ ಭಕ್ತಿಯ ಇದನ್ನು ಅವಕಾಶವನ್ನು ಅವರು ಬಳಸಿಕೊಳ್ತಾ ಇದ್ದಾರೆ. ಅದು ಭಜನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು. ಹಾಗಾಗಿ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ಅದು ನಮ್ಮ ಅನುಕೂಲಕ್ಕೆ ನಾವು ಹೊಂದಿಸಿಕೊಂಡಿದ್ದೇವೆ. ಈಗ ರಾಮಕೃಷ್ಣಣ್ಣನವರು ಒಂದು ಭಜನಾ ಮೂಲಕ, ಕೀರ್ತನೆ ಮೂಲಕ ಊರಿಂದ ಪರ ಊರಿಗೆ, ರಾಜ್ಯದಿಂದ ಪರ ರಾಜ್ಯಕ್ಕೆ ನೀವು ಅದನ್ನು ಪಸರಿಸ್ತಾ ಇದ್ದೀರಿ. ನಿಮಗೆ ಪರ ರಾಜ್ಯದಲ್ಲಿ ನಿಮ್ಮನ್ನು ದೇವರು ಅಂತಲೇ ಪೂಜಿಸ್ತಿದ್ದಾರೆ, ನಾವು ನೋಡಿದ್ದೇವೆ, ಕೇಳ್ಪಟ್ಟಿದ್ದೇವೆ. ಅದು ನಿಮಗೆ ನಿಮ್ಮ ಸ್ವಂತ ಊರಿನಲ್ಲಿ ಯಾವ ರೀತಿಯ ಮರ್ಯಾದೆ ಅಂತಲ್ಲ, ಮರ್ಯಾದೆ ಯಾವಾಗಲೂ ಇದ್ದೇ ಇರ್ತದೆ. ನಿಮ್ಮನ್ನು ಹೇಗೆ ಅವರು ಬರಮಾಡಿಕೊಳ್ತಾರೆ, ನಿಮ್ಮನ್ನು ಹೇಗೆ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ, ಅವರು ಹೇಗೆ ಸ್ವೀಕರಿಸಿದ್ದಾರೆ? ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಹಾಗೆ ಆಗಬಾರ್ದು ನಾವು. ಹಾಗೆ ಅಂತ ಹೇಳಿ ನಮ್ಮ ಊರಲ್ಲಿ ನಮಗೆ ಯಾವುದೇ ನಮ್ಮ ಗೌರವಕ್ಕಾಗಲಿ, ನಮ್ಮ ಸಾಹಿತ್ಯ ಕ್ಷೇತ್ರ ಏನಿದೆ, ಭಜನಾ ಕ್ಷೇತ್ರ ಇದೆ, ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೋತ್ಸಾಹ ತುಂಬ ಧಾರಾಳವಾಗಿ ಇದೆ. ಆ ಗೌರವ ಇದೆ. ಆ ಹಾಡನ್ನು ಇಷ್ಟಪಡ್ತಾರೆ, ಅದನ್ನ ಇಷ್ಟಪಟ್ಟುಕೊಂಡು ಹಾಡುವಂಥ ತಂಡಗಳು ನಿರ್ಮಾಣ ಆಗಿದೆ. ನಮ್ಮ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಕಾಟುಗುಕ್ಕೆಯ ಸುಬ್ರಾಯ ದೇವಸ್ಥಾನ. ಇಲ್ಲಿ ನಾವು ಹುಟ್ಟಿದ್ದೇ ಇಲ್ಲಿ, ನಾವು ಈ ಮಣ್ಣಲ್ಲೇ ಹುಟ್ಟಿ ಈ ಮಣ್ಣಿನ ವಾಸನೆಯನ್ನು ನಾವು ಸೇವಿಸಿದವರು. ಹಾಗಾಗಿ ಇಲ್ಲಿಯೇ ಭಜನೆ ಪ್ರಾರಂಭ ಕೂಡ. ಇಲ್ಲಿಯ ಭಜನಾ ಮಂಡಳಿ ಒಂದಿದೆ ಅಸ್ತಿತ್ವದಲ್ಲಿ, ಸುಮಾರು 80 ವರ್ಷ ಆಯಿತು ಆ ಭಜನಾ ಮಂಡಳಿಗೆ. ಅದರಲ್ಲೇ ನಾವು ಸದಸ್ಯರಾಗಿದ್ದುಕೊಂಡು ಭಜನೆ ಮಾಡ್ತಾ ಇದ್ದದ್ದು. ಆಗ ಹಿರಿಯರ ಪ್ರೋತ್ಸಾಹದಿಂದ ಈ ಭಜನೆಯನ್ನು ಹಾಡಲಿಕ್ಕೆ ಶುರು ಮಾಡಿದ್ದು. ಅದು ಇವತ್ತೂ ಇದೆ, ಆ ಹಿರಿಯರು ಈಗಲೂ ಇದ್ದಾರೆ, ಆ ಭಜನೆ ಮುಂದುವರಿತಾನೂ ಇದೆ. ನಮ್ಮ ಊರಲ್ಲಿ ನಮ್ಮ ಹಾಡಿಗೂ ನಮ್ಮನ್ನು ಇಷ್ಟಪಟ್ಟು ಹಾಡುವಂತಹ ಆ ಒಂದು ಸಂತತಿಗಳು ಅಥವಾ ಆ ಒಂದು ಸಂಸ್ಕಾರಗಳು ಬೆಳೀತಾ ಇದೆ. ಇವತ್ತು ಇದ್ದ ಭಜನಾ ಮಂಡಳಿ 4 ಭಜನಾ ಮಂಡಳಿಯಾಗಿ ರೂಪೀಕರಣ ಆಗಿದೆ. ಆದರೆ ಅದರಲ್ಲಿ ನಾವು ಕಂಡುಕೊಳ್ಬೇಕು ಎಷ್ಟು ಬೆಳೆದಿದೆ ಅಂತ. ಬರೇ ಕಾಟುವಕ್ಕೆ ದೇವಸ್ಥಾನಕ್ಕೆ ಸೀಮಿತವಾಗಿ, ಅದಲ್ಲದೆ ಊರಲ್ಲಿ ತುಂಬ ಭಜನಾ ಮಂಡಳಿಗಳು, ಭಜನಾ ಸಂಘಗಳು ಹುಟ್ಟಿಕೊಂಡಿದೆ. ಹಾಗಾಗಿ ನಮ್ಮ ಈ ಒಂದು ಕಾಟುವಕ್ಕೆ ಗ್ರಾಮ ಇತರ ಗ್ರಾಮಗಳಲ್ಲಿ ಕೂಡ ವಿಸ್ತಾರವಾಗಿ ಬೆಳೆದಿದೆ. ನಮ್ಮ ಭಕ್ತಿಯಾಗಲಿ, ಭಜನೆಗಾಗಿ ಅಥವಾ ಯಾವುದೇ ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಕುಂದುಕೊರತೆಗಳಾಗಲಿಲ್ಲ, ಬೆಳೀತಾ ಬಂದಿದೆ, ಸಂತೃಪ್ತಿ ಇದೆ. ಹೌದು. ಈಗ ಒಂದು 20-25 ವರ್ಷಗಳ ಹಿಂದೆ ಈಗ ಇರುವ ರಾಮಕೃಷ್ಣ ಕಾಟುಗುಕ್ಕೆಯವರು
ನನ್ನ ಹಾಗೆ ನಮ್ಮೆಲ್ಲರ ಹಾಗೆ ಒಂದು ಸಾಮಾನ್ಯ ಮನುಷ್ಯರಾಗಿ ಇಲ್ಲಿ ಕಾಟುಕುಕ್ಕೆಯಲ್ಲಿ ಇದ್ರು. ನಿಮಗೆ ಹೇಗಿದು ಸಡನ್ ಆಗಿ ನನ್ನ ಭಕ್ತಿಯನ್ನು, ನನ್ನ ಮತ್ತು ದೇವರ ಕನೆಕ್ಷನ್ನು ಈ ದಾಸ ಸಂಕೀರ್ತನೆ ಮೂಲಕ, ಭಜನೆಯ ಮೂಲಕ ಜನರಿಗೆ ತಲುಪಿಸ್ಬೋದು ಅಂತ ನಿಮಗೆ ಹೇಗೆ ಅನ್ನಿಸ್ತು? ನೀವು ಮೊದಲು ಹಾಡಿದ ಭಜನೆ ಯಾವುದು? ಇದನ್ನು ಜನರಿಗೆ ತಲುಪಿಸ್ಲಿಕ್ಕೆ ನನ್ನ ಪ್ರಯತ್ನ ಇದ್ದಿದ್ದಲ್ಲ. ನಾನು ಈ ರೀತಿಯಾಗಿ ವಿಸ್ತಾರವಾಗಿ ಬೆಳೀತದೆ ಅನ್ನುವಂತಹ ಒಂದು ದೂರದೃಷ್ಟಿಯೂ ಇರಲಿಲ್ಲ, ಆ ಕಲ್ಪನೆಯೇ ಇಲ್ಲ. ಇದು ತನ್ನಿಂತಾನೇ ಬೆಳೆದು ಬಂತು. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ಒಂದು ಪುರಂದರದಾಸರ ಕೀರ್ತನೆ. ಅದರ ನಂತರ ಬಂದದ್ದು ಕಣ್ಣಿನೊಳಗೆ ನೋಡು ಪುರಂದರದಾಸರ ಕೀರ್ತನೆ. ಅದರ ನಂತರ ಜಯ ಜಯ ಕೃಷ್ಣ ಅನ್ನುವಂಥ ಒಂದು ಕೀರ್ತನೆ. ಈ 3 ಹಾಡುಗಳು ಅದೊಂದು ಏನು ಒಂದು ಶಿಖರವನ್ನು ಹತ್ತಿದಂಥ ರೀತಿಯಲ್ಲಿ ಅದು ಬೆಳೆದು ಬಂತು. ಪುತ್ತೂರು ನರಸಿಂಹನಾಯಕರು, ವಿದ್ಯಾಭೂಷಣರು ಇವರೆಲ್ಲ ಹೇಗೆ ಜನರ ಮುಂದೆ ಇದ್ದಾರೆ, ಅವರಷ್ಟಕ್ಕೆ ನಾವು ಇದ್ದೇವೆ ಅಂತ ಅಲ್ಲ, ಆದರೆ ಅದನ್ನು ಬೆನ್ನಟ್ಟಿ ಬಂತು ಈ ಹಾಡುಗಳು. ಅದು ಆ ಹಾಡಿನ ಹಿರಿಮೆ ನಮ್ಮದಲ್ಲ, ನಮ್ಮ ವೈಯಕ್ತಿಕ ಪ್ರತಿಭೆ ಅಂತ ಹೇಳುವಂತ ಅಲ್ವೇ ಅಲ್ಲ. ಆ ಪ್ರತಿಭೆಗಳು ಯಾವತ್ತೂ ಇದ್ದಿರಲಿಲ್ಲ. ಪ್ರತಿಭೆಯನ್ನ ಆ ಹಾಡು ಕೊಟ್ಟಿತು. ಅಂದರೆ ಹೆಸರು ಮತ್ತೆ ಪ್ರಸಿದ್ಧಿ ಅಂತ. ಈ ಹಾಡು, ಈ 3 ಹಾಡುಗಳು ಏನು ಹೇಳಿದೆವು, ಇದು ನಮಗೆ ಹೆಸರನ್ನು ಕೊಟ್ಟಿತು, ಪ್ರಸಿದ್ಧಿಯನ್ನ ಕೊಟ್ಟಿತು. ತಿರುಪತಿಯ ಹಾಡು ಹಾಡಿದೆವು, ಅದು ತಿರುಪತಿಗೆ ತಲುಪಿತು. ಅಲ್ಲಿಂದ ನಮ್ಮನ್ನ ಅವರು ಗುರುತಿಸಿ ಅಲ್ಲಿಗೆ ಆಹ್ವಾನಿಸಿದ್ರು. ನಿಮ್ಮ ಕಾರ್ಯಕ್ರಮ ನಮ್ಮಲ್ಲಿ ಆಗಬೇಕು, ತಿರುಪತಿಯಲ್ಲಿ ನಿಮ್ಮ ಸೇವೆ ಆಗಬೇಕು ಅಂತ ಕರೆದ್ರು. ಅಲ್ಲಿ ಹಾಡಿದೆವು. ಮತ್ತೆ ನಿರಂತರ ಕಾರ್ಯಕ್ರಮಗಳು ಅಲ್ಲಿ ಸಿಗ್ತಾ ಇತ್ತು ನಮಗೆ. ಮತ್ತೆ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ನೀವು ಹಾಡುದು ಮಾತ್ರ ಅಲ್ಲ, ಅದು ನಿಮ್ಮ ಹೆಸರಿಗೋ ಪ್ರಸಿದ್ಧಿಗೋ ಅಥವಾ ನೀವು ಏನೋ ಸಂಪಾದನೆಯ ಒಂದು ಮಾರ್ಗವನ್ನು ಹಿಡಿಬಹುದು, ಅದು ಇದೆ. ಅದರ ಜೊತೆಗೆ ಒಂದು ಸೇವಾ ಯೋಜನೆಯನ್ನು ಇಟ್ಟುಕೊಳ್ಬೇಕು. ನೀವು ಈ ಹಾಡುಗಳನ್ನೆಲ್ಲ ಕಲಿಸಿಕೊಡ್ಬೇಕು, ತರಬೇತಿ ನೀಡಬೇಕು ಅಂತ ಹೇಳಿ ತಿರುಪತಿಯವರು ಈ ಭಜನೆಯನ್ನು ಮಂಡಳಿಯನ್ನು ನಿರ್ಮಿಸಿಕೊಂಡು ಆ ಮೂಲಕ ಅವರಿಗೆ ತರಬೇತಿ ಕೊಟ್ಟು ಆ ತಂಡವನ್ನು ನಮಗೆ ಕಳುಹಿಸಿಕೊಡಬೇಕು ಅನ್ನುವ ನಿರ್ದೇಶನವನ್ನು ಕೊಟ್ಟದ್ರಿಂದ, ಈ ಸೇವಾ ಯೋಜನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡದ್ರಿಂದ ಭಜನೆ ಬೆಳೆಯಿತು, ಮಂಡಳಿಗಳು ಹುಟ್ಟಿಕೊಂಡಿತು. ಅದು ಜನರು ಮತ್ತು ವಿಸ್ತಾರವಾಗಿ ಬೆಳೆಯಿತು. ನಾವಲ್ಲ ಇದಕ್ಕೆ ಕಾರಣ, ಆ ತಿರುಪತಿಯ ಶ್ರೀನಿವಾಸನೇ ಕಾರಣ. ಅವನಿಂದಾಗಿ ಇದು ಬೆಳೆಯಿತು. ಮತ್ತೆ ಧರ್ಮಸ್ಥಳ ಕ್ಷೇತ್ರ, ಹೀಗೆಲ್ಲ ತುಂಬ ವಿಷಯ ಹೇಳಲಿಕ್ಕಿದೆ. ಹಾಗಾಗಿ ಬೆಳೆದದ್ದು ಜನರಿಂದಾಗಿ. ಜನರಿಗೆ ಬೇಕಾಯಿತು ಭಜನೆ, ಭಕ್ತಿ ಅನ್ನುವಂಥದ್ದು ಬೇಕಾಯಿತು. ಅವರು ಅಪೇಕ್ಷಿಸಿದ್ರಿಂದ ನಾವು ಅವರೊಂದಿಗಿದ್ದು ಅವರು ವಿಸ್ತಾರವಾಗಿ ಬೆಳೆಸುವಲ್ಲಿ ನಾವು ನಿಂತುಕೊಂಡೆವು ಅಂತ. ಸಂಪಾದನೆ ಅಂತ ಹೇಳಬೇಕಾದ್ರೆ ಈಗ ಕೆಲವರು ಹೇಳ್ತಾರೆ, ನಾನು ಕೂಡ ಕೇಳಿದ್ದೇನೆ ಅಂತ ಮಾತುಗಳನ್ನು. ಈಗ ನನ್ನ ಬಗ್ಗೆ ಇರ್ಬೋದು, ನನ್ನ ಮನೆಯವರ ಬಗ್ಗೆ ಇರ್ಬೋದು, ಸೊ ನಿಮ್ಮ ಬಗ್ಗೆ ಕೂಡ, ಅವರಿಗೆಂತ ಕೆಲಸ ಇಲ್ಲ, ಭಜನೆ ಹಾಡಿಕೊಂಡಿರ್ತಾರೆ, ಬರ್ತದೆ ದುಡ್ಡು, ಆರಿಗದಲ್ಲ ಬೇಲೆ ಇಜ್ಜಣ್ಣ, ಭಜನೆ ಪನ್ಪೇರು ರಡ್ಡು ಭಜನೆ ಪಂಡಾಂಡ್, ಇಂಥ ಮಾತುಗಳೆಲ್ಲ ಕೇಳಿ ಬರ್ತದೆ. ನೀವು ಇದನ್ನೇ ಯಾವ ರೀತಿ ಸ್ವೀಕರಿಸ್ತೀರಿ? ನಾನು ಆಗಲೇ ಫಸ್ಟಿಗೆ ಹೇಳಿದೆ, ಭಜನೆ ಅಂದರೆ ಪೂರ್ತಿ ಧಾರ್ಮಿಕ ವಿಷಯ, ಮತ್ತು ಅದೊಂದು ಸಂಪ್ರದಾಯ. ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಪೂರ್ತಿ ವ್ಯಾಪಾರ. ಅಂದರೆ ಯಾವ ವ್ಯಾಪಾರ ಅಂದರೆ ಅದು ಭಕ್ತಿಯ ವ್ಯಾಪಾರ ಅಲ್ವಾ? ಈ ಭಕ್ತಿಯ ಭಜನೆ ಅನ್ನುವಂಥದ್ದು ಒಂದು ರೀತಿಯ ವಜ್ರದ ವ್ಯಾಪಾರ ಅಂತ. ನಾವು ಜ್ಯುವೆಲ್ಲರಿಗೆ ಹೋದರೆ ಒಂದು ಬಂಗಾರ ಖರೀದಿ ಮಾಡಲಿಕ್ಕೋ, ಬೆಳ್ಳಿ ಖರೀದಿ ಮಾಡಲಿಕ್ಕೋ ಅಥವಾ ವಜ್ರ ಖರೀದಿ ಮಾಡಲಿಕ್ಕೋ ಹೋಗಬೇಕಾದ್ರೆ ಅಲ್ಲಿ ಬೆಳ್ಳಿಯನ್ನ ಈಗ ಎಲ್ಲರಿಗೂ ಖರೀದಿ ಮಾಡಬಹುದು, ಬಂಗಾರವನ್ನು ಖರೀದಿ ಮಾಡಬಹುದು ಅಲ್ವಾ? ಆದರೆ ವಜ್ರವನ್ನ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು, ಅವ ಶ್ರೀಮಂತನೇ ಆಗಿರ್ಬೇಕು. ಹಾಗೆ ಅದು ಈ ಭಕ್ತಿ ಭಜನೆ ಅನ್ನುವಂಥದ್ದು ಭಕ್ತಿಯ ವಜ್ರದ ವ್ಯಾಪಾರ ಅಂತ. ಯಾಕಂದ್ರೆ ಅವ ಭಕ್ತಿಯನ್ನ ಅವನಿಗೆ ಅದು ದಕ್ಕಬೇಕು ಅಂತಾದ್ರೆ ಆ ಒಂದು ಶ್ರೀಮಂತಿಕೆ ಇರಬೇಕು ಅವನ ಹತ್ರ. ಅಂದ್ರೆ ಅದಕ್ಕೆ ನಾವು ಸಮರ್ಪಣೆ ಮಾಡಬೇಕು ಅಂತ. ಕೇವಲ ಅಪೇಕ್ಷಿಸುವುದು ಮಾತ್ರ ಅಲ್ಲ. ಇಂಥ ಮಾತುಗಳು ನಿಮಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ನಿಮ್ಮ ದಾರಿಯೇ ಬೇರೆ. ನಂದು ಅದಲ್ಲ, ನಾವು ಪೂರ್ತಿ ಅದರ ಸಮರ್ಪಣಾ ಯೋಜನೆಯಲ್ಲೇ ಇರುವುದು. ಇವತ್ತು ಎಲ್ಲಿ ಕರೆದ್ರು ನಾವು ಹಾಡ್ತೇವೆ, ನಮಗೆ ಇಂತಿಷ್ಟು ಕೊಡಿ, ಹೀಗೆ ಸಿಗಲೇಬೇಕು ಅನ್ನೋ ನಿಬದ್ಧತೆ ಇಲ್ಲ, ಆ ಒತ್ತಡವನ್ನು ಹಾಕುವುದೂ ಇಲ್ಲ. ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಇವತ್ತಿಗೂ ಹಾಗೆ ಬೆಳೀತದೆ. ಭಜನಾ ಮಂಡಳಿಗಳಿಗೆ ಕ್ಲಾಸುಗಳು ಎಲ್ಲ ಹೋಗ್ತೇವೆ, ಅವ್ರೇನು ಕೊಡ್ತಾರೆ ಸಂಪಾದನೆ ದಾರಿ ಅಲ್ಲ, ಸಂಪಾದನೆ ಅವ ಕೊಡ್ತಾನೆ. ನಾವು ಯಾವತ್ತೂ ಅದನ್ನು ಸಮರ್ಪಣೆಗೆ ಹೋಗ್ತೇವೆ, ಅದು ತನ್ನಿಂತಾನೇ ಆಗ್ತದೆ. ಇವತ್ತಿಗೂ ಹಾಗೆ ಬೆಳೀತಾ ಇದೆ. ಸಮರ್ಪಣೆ ಅಂತ ಹೇಳಬೇಕಾದ್ರೆ ಇತ್ತೀಚೆಗೆ ನಿಮ್ಮ ಜೀವನ ಘಟ್ಟದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆಯಿತು. ನೀವು ದಾಸ ದೀಕ್ಷೆಯನ್ನು ತಗೊಂಡ್ರಿ. ದಾಸ ದೀಕ್ಷೆ ಅಂತ ಹೇಳಬೇಕಾದ್ರೆ ಜನರ ಮನಸ್ಸಿನಲ್ಲಿ, ಜನರ ಬಾಯಿ ಮಾತಿನಲ್ಲಿ ಈ ಥರ ಒಂದು ವಾಕ್ಯಗಳೆಲ್ಲ ಬರ್ತಾ ಇದೆ. ಅಂದ್ರೆ ರಾಮಕೃಷ್ಣನೇ ಸನ್ಯಾಸಿ ಆಯರಾ ಅಂದ್ ಕಾಶಿಗೆ ಪೋಪೇರ ಎಂಚ ಬುಡಿದಿ ಜೋಕ್ಲು ಉಳ್ಳೇರು
ದಾಯಿಗೆ ಬೋಡಿತ್ತನ ಮೇರೆಗೆ ಇಂಥದ್ದೆಲ್ಲ ಮಾತುಗಳು ಬರ್ತಾ ಉಂಟು. ಹೌದು. ಬಂದಿದೆ ನಿಮ್ಮ ಕಿವಿಗೆ ಕೇಳಿದ, ನೀವು ಅದನ್ನು ಹೇಳಿದಿರಿ ಕೂಡ. ಹೌದು. ಅಂದ್ರೆ ದಾಸ ದೀಕ್ಷೆಯ ಬಗ್ಗೆ ಸ್ವಲ್ಪ ನಾಲೆಜ್ ಅಂದ್ರೆ ಸ್ವಲ್ಪ ತಿಳುವಳಿಕೆಯನ್ನು ಹೇಗೆ ಕೊಡ್ಬೋದು ನೀವು? ಅದಂದ್ರೆ ಏನು ಅಂತ. ದಾಸ ದೀಕ್ಷೆ ಅಂದರೆ ಜೀವನದಲ್ಲಿ ಅಂದರೆ ಕೌಟುಂಬಿಕ ಜೀವನದಲ್ಲೇ ಇದ್ದುಕೊಂಡು ಭಕ್ತಿ ಪಂಥಕ್ಕೆ ತನ್ನನ್ನು ಸಮರ್ಪಿಸುವ ಒಂದು ವ್ಯವಸ್ಥೆ ಅದು ದಾಸದೀಕ್ಷೆ ಅಂದರೆ. ದಾಸರಂದರೆ ಪುರಂದರ ದಾಸರಿಂದ ಮೊದಲುಗೊಂಡು ಅನೇಕ ದಾಸ ಪರಂಪರೆ ಬಂದಿದೆ. ಕೆಲವರೆಲ್ಲ ತನ್ನ ಸಂಸಾರವನ್ನು ತೊರೆದು ಪೂರ್ತಿ ಕೃಷ್ಣನನ್ನ ಭಗವಂತನನ್ನ ನೋಡಿಕೊಂಡು ಅವನೇ ನನಗೆ ಸಿಗಬೇಕು ಅಂತ ಆ ದಾರಿಯಲ್ಲಿ ಹೋಗಿದ್ದಾರೆ, ಮುಕ್ತಿ ಮಾರ್ಗಕ್ಕೆ ಹೋಗಿದ್ದಾರೆ. ಬೇರೆ ಏನು ಬೇಡ, ಹಾಡ್ತಾ ಹೋಗುದು, ಮನೆ ಮನೆ ಭೇಟಿ ಮಾಡ್ತಾ ಹೋಗುದು, ಹಾಡುದು. ಅಲ್ಲಿ ಅವರಿಗೆ ಏನಾದರೂ ಬೇಕಾದರೆ ತನ್ನಿಂದಾದಂತಹ ಸಮಾಧಾನವನ್ನು ಕೊಡುವುದು, ಧನವನ್ನು ಅಥವಾ ಏನೋ ಸಂಪತ್ತು ಕೊಡುವುದು ಅಂತಲ್ಲ, ಅವರಿಗೆ ನೆಮ್ಮದಿಯನ್ನು ಕೊಟ್ಟುಕೊಂಡು ಮುಂದೆ ಮುಂದೆ ಹೋಗ್ತಾರೆ ಮನೆ ಭೇಟಿ. ಅದು ದಾಸ ಪರಂಪರೆ. ಅಲ್ಲಿ ಏನು ಚಿತ್ರಣ ಕಾಣ್ತದೆ ಅದರ ಕುರಿತಾಗಿ ಅವರೊಂದು ಗೀತೆಯ ರೂಪದಲ್ಲಿ ಹಾಡ್ತಾರೆ ಸಾಂದರ್ಭಿಕವಾಗಿ. ಅಲ್ಲಿ ಏನೋ ಕಂಡುಕೊಂಡಿತು, ಒಂದು ಕ್ಷೇತ್ರಕ್ಕೆ, ಕಾಟುಗೋಕ್ಕೆ ಕ್ಷೇತ್ರಕ್ಕೆ ಬಂದರು, ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ, ಧರ್ಮಸ್ಥಳಕ್ಕೆ ಹೋದರು, ಶ್ರೀನಿವಾಸ ತಿರುಪತಿಗೆ ಹೋದರು. ಅಲ್ಲಿ ಏನು ಕಾಣುತ್ತದೆ ಆ ಭಗವಂತನ ಲೀಲೆ, ಅದನ್ನು ವರ್ಣಿಸುವುದು, ಬಣ್ಣಿಸುವುದು, ಅದಾಗಿತ್ತು ದಾಸರ ವಿಷಯ. ಉಡುಪಿ ಆಗಿರ್ಬೋದು, ಅದನ್ನು ಮಾಡ್ತಾ ಇದ್ರು. ಅಲ್ಲಿ ಸಾಂದರ್ಭಿಕವಾಗಿ ಬರೆದು ಅಲ್ಲಿಂದ ಹಾಗೆ ಕ್ಷೇತ್ರ ಸಂಪರ್ಕವನ್ನು ಹೋಗ್ತಾ ಇದ್ರು. ಇವರನ್ನು ದಾಸರು ಅಂತ ಕರೀತಾರೆ. ಅವರ ಉದ್ದೇಶ ಏನು? ವಾಸ್ತವಿಕ ಪರಂಪರೆಯ ವಾಸ್ತವಿಕ ವಿಚಾರವನ್ನು ನಮ್ಮ ಜನರಿಗೆ ಕೊಡಬೇಕು, ಅದಷ್ಟೇ ಇದ್ದದ್ದು. ಅದಕ್ಕೆ ಅವರ ಜೀವನ ಮುಡಿಪಾಗಿತ್ತು. ಆಗ ಸಂಸಾರವನ್ನು ಬದಿಗಿಟ್ಟಿದ್ರು. ಈಗ ಸಂಸಾರದಲ್ಲಿ ಇದ್ದುಕೊಂಡು ಮಾಡ್ಬೋದು, ಇಲ್ಲದೆಯೂ ಮಾಡ್ಬೋದು, ಅದು ಅವರವರ ಇಚ್ಛೆಗೆ ಅನುಸಾರವಾಗಿ. ಈಗ ನಾವೇನು ಅಂತ ಹೇಳಿದರೆ, ನಾವು ನಮ್ಮನ್ನು ಭಜನಾ ಕ್ಷೇತ್ರದಲ್ಲಿ ಗುರುತಿಸಿ ನೀವು ಇನ್ನಷ್ಟು ಇದರಲ್ಲಿ ಸಮರ್ಪಣೆಯನ್ನು ಮಾಡಬೇಕು, ಅದಕ್ಕೆ ನಿಮಗೆ ಬಲ ಸಿಗಬೇಕು, ಮತ್ತು ಎಲ್ಲ ಭಗವಂತನ ಅನುಗ್ರಹ ಸಿಗಬೇಕು, ಇನ್ನಷ್ಟು ಇದು ವಿಸ್ತಾರವಾಗಿ ಬೆಳಿಬೇಕು ಅನ್ನುವ ದೃಷ್ಟಿಯಲ್ಲಿ ಪಲಿಮಾರು ಶ್ರೀ ವಿದ್ಯಾಧೀಶ ತೀರ್ಥರು ನಮ್ಮನ್ನು ಗುರುತಿಸಿಕೊಂಡು ಅವರ ಒಂದು ಯೋಜನೆ ಇತ್ತು. ಭಜನೆ, ಅಖಂಡ ಭಜನೆ 2 ವರ್ಷ ಉಡುಪಿಯ ಪರ್ಯಾಯದಲ್ಲಿ ಅವರಿಗೆ ನಿರಂತರ ಭಜನೆ. ನಿರಂತರ ಅಂದರೆ ಇವತ್ತು ಶುರುವಾದ್ದು 2 ವರ್ಷ ಮುಗ್ದು ನಿಲ್ಲಿಸಿದ್ದವರು. ಅಲ್ಲಿ ತನಕ ನಿರಂತರ ಭಜನೆ ಆಗಿದೆ, ಒಂದು ನಿಮಿಷವೂ ನಿಲ್ಲಿಲ್ಲ, ಅಖಂಡ ಭಜನೆ. ಅಲ್ಲಿ ನಮ್ಮನ್ನು ಆ ಸಂದರ್ಭದಲ್ಲಿ ಗುರುತಿಸಿ ನಿಮಗೆ ದೀಕ್ಷೆ ಕೊಡ್ತೇವೆ ಅಂತ ಹೇಳಿ ಅವರು ದೀಕ್ಷೆ ಕೊಟ್ಟದ್ದು. ಭಜನೆಗೆ ಇನ್ನಷ್ಟು ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲ ಅಂತ ಹೇಳಿ, ನೀವು ಮನೆಯನ್ನು ತೊರೆದು ಬನ್ನಿ, ಮಕ್ಕಳನ್ನು ಬಿಟ್ಟು ಬನ್ನಿ, ಅದು ಯಾವುದೂ ಇಲ್ಲ, ಕಟ್ಟುಪಾಡು ಇಲ್ಲ. ಏನು ಅಂತ ಹೇಳಿದ್ರೆ, ಇನ್ನಷ್ಟು ನೀವು ಸೇವೆ ಮಾಡಬೇಕು, ಅದಕ್ಕೆ ನಮಗೆ ಅನುಗ್ರಹ. ಮಧ್ವಾಧೀಶ ವಿಠಲದಾಸ ಅನ್ನುವಂಥ ಒಂದು ಕಾವ್ಯ ನಾಮವನ್ನು, ಅಂಕಿತವನ್ನು, ಪುರಂದರ ವಿಠಲ, ಅವರು ಶ್ರೀನಿವಾಸ ನಾಯಕ ಅಂತ ಅವರ ಹೆಸರು. ಅವರ ಅಂಕಿತ ಯಾವುದು? ಪುರಂದರ ವಿಠಲ. ಹಾಗೆ ನಮ್ದು ರಾಮಕೃಷ್ಣ, ನಮ್ಮ ಅಂಕಿತ ಏನು? ಮಧ್ವಾಧೀಶ ವಿಠಲ ಅಂತ. ಅಂದರೆ ವಿಠಲನನ್ನೇ ನಮ್ಮೊಳಗೆ ಕೂತುಕೊಳ್ಳಿಸಿ ನೀನು ಅವನ ಧ್ಯಾನದಲ್ಲಿರು, ಅವನನ್ನು ಕುರಿತು ನಿನ್ನ ಕೀರ್ತನೆಗಳಲ್ಲಿ, ನಿನ್ನ ಹಾಡುಗಳಲ್ಲಿ ಅವರ ಅಂಕಿತ ಬರಲಿ, ಅವರ ಹೆಸರನ್ನು ಇಟ್ಟುಕೊಂಡು ನೀನು ಸಾಹಿತ್ಯವನ್ನು ಭಕ್ತರಿಗೆ ಕೊಡು ಅಂತ ಹೇಳಿ ಅವರು ನಮಗೆ ಉಪದೇಶ ಕೊಟ್ಟು, ಒಂದು ಮಂತ್ರ ಉಪದೇಶವೋ ಅಥವಾ ಯಾವುದೋ ಒಂದು ನಿಯಮ ನಿಬಂಧನೆಗಳನ್ನು ಇಟ್ಟುಕೊಂಡು ಅದಕ್ಕೆ ಬದ್ಧರಾಗಿದ್ದು. ಅದು ಕೆಲವೆಲ್ಲ ಅನುಷ್ಠಾನಗಳಿದೆ, ಈ ರೀತಿ ಇಟ್ಟುಕೊಳ್ಬೇಕು ಬದುಕಲ್ಲಿ, ಸಂಸಾರದಲ್ಲಿ ಅಥವಾ ಜನರಲ್ಲಿ ಯಾವುದನ್ನು ಕಾಪಾಡಿಕೊಳ್ಬೇಕು, ಒಂದು ಮಡಿವಂತಿಕೆ ಯಾವುದೇ ವಿಷಯದಲ್ಲಿ ನಾವು ಮಾತನಾಡುವಾಗ, ಮಾತುಗಳಲ್ಲಿ ವ್ಯವಹರಿಸುವಾಗ, ಈಗ ಹಣದ ರೂಪದಲ್ಲೋ ಯಾವುದರಲ್ಲಿ ವ್ಯವಹರಿಸುವಾಗ, ಇನ್ನಿತರರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ಯಾವ ರೀತಿ ಇರಬೇಕು ಅದರ ಬಗ್ಗೆ ಜಾಗೃತಿಯನ್ನು ಕೊಟ್ಟು ಅದಕ್ಕೊಂದು ನಿಯಮವನ್ನು ನಮಗೆ ಉಪದೇಶಿಸಿ ಆ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ದಾರೆ ಹೊರತು ಯಾವುದೇ ಬಂಧನ ಇಲ್ಲ. ಆದರೆ ನಿಯಮ ನಿಘಂಟುಗಳು ಇದೆ. ಸೊ ಇದು ಜನರ ಡೌಟ್ ಅನ್ನು ಈಗ ನಿವಾರಿಸಿದ್ರಿ. ಎಷ್ಟೇ ಆದ್ರೂ ಕೂಡ ನೀವು ಒಂದು 10 ಗಂಟೆ ಹೊರಗಡೆ ಇದ್ರೂ ಕೂಡ ಮತ್ತೆ ಹೋಗ್ಬೇಕಾದ್ರೆ ನೀವು ಮನೆಗೆ ಅದೇ ಹೆಂಡತಿ, ಅದೇ ಮಕ್ಕಳ ಮುಖ ನೋಡ್ಬೇಕು, ಅದೇ ಅಮ್ಮನ ಜೊತೆ ಇರ್ಬೇಕು ಕೂಡ. ಈಗ ನೀವು ದೀಕ್ಷೆ ತಗೊಳ್ತೇನೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಕೂಡ ಇದು ಅನುಮಾನ ಬಂದಿರ್ತದೆ. ಅವ್ರು ನಿಮಗೆ ಯಾವ ರೀತಿ ಕೋಆಪರೇಟ್ ಮಾಡಿದ, ಅಂದ್ರೆ ಆಯ್ತು ನೀವು ಮುಂದುವರಿಯಿರಿ ಅಂತ ನಿಮಗೆ ಅವರು ಬೆನ್ನೆಲುಬಾಗಿ ನಿಂತ್ರ, ಯಾಕೆ ಬೇಕಿದೆಲ್ಲ, ಈಗ ನಮಗೆ ನಮ್ಮಷ್ಟಕ್ಕೆ ಇರ್ಬೋದಲ್ವಾ ಅಂತ ಏನಾದ್ರು ಸ್ವಲ್ಪ ಹಿಂಜರಿಕೆ ತೋರಿಸಿದ್ರ? ಅದ್ರ ಬಗ್ಗೆ ಪ್ರಾರಂಭದಲ್ಲಿ ಇತ್ತು, ಇಲ್ಲ ಅಂತ ಅಲ್ಲ. ಇದು ಮತ್ತೆ ದೀಕ್ಷೆ ಅಂತ ಹೇಳಿದ್ರೆ ಇದು ಸನ್ಯಾಸಿ ದೀಕ್ಷೆ ಅಲ್ಲ. ಹೌದು, ದೀಕ್ಷೆ ನಾನು ಹೇಳಿದ ಹಾಗೆ ಇದೊಂದು ಆ ಕ್ಷೇತ್ರದಲ್ಲಿ ಇನ್ನಷ್ಟು ತೊಡಗಿಸಿಕೊಂಡು ಅದನ್ನು ಬೆಳೆಸಲಿಕ್ಕಿರುವ ಒಂದು ಅನುಗ್ರಹ ಅಷ್ಟೇ ಹೊರತು ಬೇರೆ ಏನಲ್ಲ. ಸನ್ಯಾಸಿ ಅಂತ ಹೇಳಿದ್ರೆ ಪೂರ್ತಿ ಬಿಟ್ಟಿರ್ಬೇಕಾಗ್ತದೆ, ಅಂಥದ್ದು ಅಲ್ಲ. ಹಾಗಂತೇಳಿ ಅವರಿಗೆ ಒಮ್ಮೆ ಸ್ವಲ್ಪ ಆ ಒಂದು ಸಂಶಯ ಬಂದದ್ದು ಹೌದು.
ಯಾಕಂದ್ರೆ ಇನ್ನು ಸ್ವಾಮಿಗಳು ಎಂತ ಕೊಡ್ತಾರೆ ಏನೋ ಹೇಳ್ತಾರೆ, ಕಿವಿಯಲ್ಲಿ ಗುಟ್ಟಾಗಿ ಹೇಳ್ತಾರೆ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ. ಅದು ಮಂತ್ರೋಪದೇಶಗಳು ಮಾಡ್ತಾರೆ. ಅದು ಯಾವುದಾದ್ರೂ ಒಂದು ಮಂತ್ರವನ್ನು ಇಟ್ಟುಕೊಂಡು ನಾವು ಅದರಲ್ಲಿ ಜಪ ಮಾಡ್ತಾ ಅದರಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಇರ್ತದೆ. ಅದೆಲ್ಲ ಇದೆ. ಅದರ ಹೊರತಾಗಿ ಆಚೆಯ ವಿಚಾರ, ಮಕ್ಕಳು, ಸಂಸಾರ ಮತ್ತು ಇದರಿಂದ ಆದ ಸಂಪಾದನೆ, ಇದರಲ್ಲಿ ಒಂದು ಅಂಶವನ್ನು ನಮ್ಮ ಸಂಸಾರದ ಬೆಳವಣಿಗೆ ಉಪಯೋಗ ಮಾಡುವಂಥದ್ದು ಪೂರ್ತಿ ಅಲ್ಲ, ಒಂದು 100%ಅಲ್ಲಿ ಒಂದು 10% ನಮ್ಮ ಜೀವನಕ್ಕೆ, ಬಾಕಿ ಸಮಾಜಕ್ಕೆ. ಈ ರೀತಿಯಾಗಿ ಅದನ್ನು ಮಾಡ್ತಾ ಇದ್ದೇವೆ ನಾವು. ಅದರಲ್ಲೇನಿಲ್ಲ, ಎಲ್ಲ ಸಾಂಸಾರಿಕವಾಗಿ ಇದ್ದುಕೊಂಡೇ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಹೇಗೆ ಒಂದು ಸಂಸಾರವನ್ನು ನಡೆಸ್ತಾರೆ ಅದೇ ರೀತಿಯಲ್ಲಿ ಇದ್ದುಕೊಂಡು ಈ ದಾಸ ವೃತ್ತಿಯನ್ನು ಬೆಳೆಸುವಂಥದ್ದು ಅದು ನಡೀತಾ ಇದೆ. ಅಂತ ಸಂಶಯಗಳು ಪ್ರಾರಂಭದಲ್ಲಿತ್ತು, ಅದು ನಿವಾರಣೆಯೂ ಆಗಿದೆ. ಈಗ ಮಕ್ಕಳು ಅಂತ ಹೇಳಬೇಕಾದ್ರೆ ಮಕ್ಕಳಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಅಪ್ಪನಿಂದ ಇಂಥದ್ದು ಬರಲೇಬೇಕು ಅಂತ ಇರ್ತವೆ. ನನ್ನಪ್ಪ ಹೀಗೆ ಮಾಡಿದ್ರೆ ಒಳ್ಳೇದು, ನನ್ನಪ್ಪ ಹೀಗಿದ್ರೆ ಒಳ್ಳೇದು ಅಂತ. ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಾದ್ರೆ, ಈಗ ಮಕ್ಕಳು ನಿಮ್ಮ ಎಜುಕೇಶನ್ ಮಾಡ್ತಾ ಇದ್ದಾರೆ, ನನ್ನಪ್ಪ ಶಾಲೆಗೆ ಬರ್ಲಿಲ್ಲ, ನನ್ನ ಅಪ್ಪ ಮೀಟಿಂಗಿಗೆ ಬರ್ಲಿಲ್ಲ, ಅವರಪ್ಪ ನಂಗೆ ಅದೊಂದು ಕೊಟ್ರು, ನಾವ್ ಅಲ್ಲಿಗೆ ಹೋದೆವು, ಇಲ್ಲಿಗೆ ಹೋದೆವು, ನನ್ನ ಅಪ್ಪ ಯಾವಾಗ ನೋಡಿ ಭಜನೆ ಹೇಳಿಕೊಂಡಿರ್ತಾರೆ, ಊರಿಂದ ಊರಿಗೆ ಹೋಗ್ತಾರೆ ಅಂತದೆಲ್ಲ ಮಕ್ಕಳಿಗೆ ಹೇಳಿರ್ಬೋದು ನಿಮ್ಮ ಹತ್ರ, ಅಥವಾ ಮನಸ್ಸಲ್ಲಿ ಬಂದಿರ್ಬೋದು, ಅವರ ವರ್ತನೆಯಿಂದ ನಿಮಗೆ ಗೊತ್ತಾಗಿರ್ಬೋದು. ಸೊ ಅದು ದಿವಸ ಹೋದಾಗೆ ಅಂತ ಸಮಸ್ಯೆಗಳು ಹೇಗೆ ಕಮ್ಮಿ ಆಗ್ತಾ ಉಂಟು? ನಿಮ್ಮ ನಡುವಿನ ಬಾಂಧವ್ಯ ಹೇಗೆ ಬೆಳವಣಿಗೆ ಆಗ್ತಾ ಉಂಟು? ಇಲ್ಲ, ಅಂತ ಪ್ರಶ್ನೆಗೆ ಇಲ್ಲಿ ಅವಕಾಶವೇ ಇಲ್ಲ. ಯಾಕೆಂದ್ರೆ ನಾನು ಹೇಳಿದಾಗೆ ಸಂಸಾರದಲ್ಲಿ ಇದ್ದುಕೊಂಡೆ ಮಕ್ಕಳಿಗೆ ಬೇಕಾದಾಗೆ ಎಲ್ಲಿ ಹೋಗಿದ್ರೆ ಹೋಗ್ತೇವೆ. ಅಂದ್ರೆ ಈಗಿನ ನಿಮ್ಮ ಆಧುನಿಕ ಏನು ಹೇಳ್ತಾರೆ ಅಂಥದ್ದೆಲ್ಲ ಇಲ್ಲ. ಸಿನಿಮಾಕ್ಕೆ ಹೋಗುದು ಅದೆಲ್ಲ ಇಲ್ಲ. ಏನಾದ್ರೂ ನಮ್ಮ ಆಧ್ಯಾತ್ಮಿಕವಾದ ಸಿನಿಮಾಗಳು ಬಂದ್ರೆ, ಈಗ ನಮ್ಮ ಈ ದೈವದ್ದೆಲ್ಲ ಬಂತಲ್ಲ, ಕಾಂತಾರದಂಥದ್ದು, ಅಂಥದಕ್ಕೆಲ್ಲ ಹೋಗಿ ನೋಡುವುದೆಲ್ಲ ಉಂಟು. ಸಾಂಸಾರಿಕವಾಗಿ ಇರುವಂತಹ ಒಂದು ಮಹತ್ವ ಕೊಡುವಂತಹ ವಿಚಾರಗಳು ಎಲ್ಲಿ ಸಿಗ್ತದೆ ಅಂಥದಕ್ಕೆಲ್ಲ. ಮತ್ತೆ ಕಾಲೇಜ್ ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ಹೋಗಿ ನಾವು ಇದರ ಉಪನ್ಯಾಸವನ್ನ ಕೊಡ್ತೇವೆ, ಮಕ್ಕಳೊಂದಿಗೆ ಬೆರೀತೇವೆ, ನಾವು ಅವರಿಗೆ ಭಜನೆ ಹೇಳಿ ಕೊಡ್ತೇವೆ, ಮತ್ತು ಅಥವಾ ಏನಾದರೂ ಹಿತವಚನಗಳು ಕೊಡುವಂಥದ್ದು ಇಂಥದ್ದೆಲ್ಲ. ಮತ್ತೆ ಸ್ಕೂಲ್ ಕಾಲೇಜುಗಳಲ್ಲಿ ಏನೂ ಆಗುದಿದ್ರೆ ಆ ಚಟುವಟಿಕೆಗಳಲ್ಲಿ ನಾವು ಇರ್ತೇವೆ. ಅದಕ್ಕೆ ಇದು ಏನು ಅಡ್ಡಿ ಆಗ್ಲಿಲ್ಲ. ಈಗ ನಾವು ನಮ್ಮ ಒಂದು ಉಡುಗೆ ತೊಡುಗೆ ಅಂತಲೇ ಇದೆ, ಅದರಲ್ಲಿ ನಾವು ವಿದೇಶಕ್ಕೂ ಹೋಗಿ ಬಂದಿದ್ದೇವೆ, ಎಲ್ಲ ಕಡೆ ಹೋಗ್ತೇವೆ ನಾವು. ಅದು ಅದರ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ನಾವು ಹೋಗ್ತೇವೆ. ತಿಂಡಿ ತಿನಿಸುಗಳು ಇಂಥದಕ್ಕೆ ಏನು ತೊಂದರೆ ಆಗುದಿಲ್ಲ. ಅದು ನಮಗೇನು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ಹಾಗಿರ್ತೇವೆ ನಾವು. ಮಕ್ಕಳಿಗೆ ಬೇಕಾದಾಗೆ ಮಕ್ಕಳಿಗೆ ನಾವು ಇದ್ದೇವೆ. ಸರಿ, ಈಗ ನಿಮಗೆ ಭಜನೆ ಹಾಡೋದು ನಿಮ್ಮ ಧಾರ್ಮಿಕ ಒಂದು ರೀತಿ. ಸೊ ನಿಮಗೆ ಚಿಕ್ಕನಿಂದಲೂ ಭಜನೆ ಹಾಡಲಿಕ್ಕೆ ಆಸಕ್ತಿ ಇತ್ತಾ, ಅಥವಾ ಯಾರಾದ್ರೂ ನಿಮಗೆ ಆಸಕ್ತಿ ತೋರಿಸಿದ್ರಾ? ನಿಮಗೆ ಒಬ್ರು ಗುರುಗಳಿದ್ದಾರಾ? ಈಗ ಎಲ್ಲದಕ್ಕೂ ಎಲ್ಲ ವಿದ್ಯೆಗಳಲ್ಲೂ ಒಬ್ರು ಗುರುಗಳು ಅಂತ ಇರ್ತಾರೆ, ಕೆಲವರಿಗೆ ಗುರುಗಳು ಇರುವುದಿಲ್ಲ. ನೀವು ಆ ರೀತಿಯಲ್ಲಿ ನಡೆದು ಬಂದ್ರ, ಅಥವಾ ಯಾರಾದ್ರೂ ಗುರುಗಳು ನಿಮಗೆ ಮಾರ್ಗದರ್ಶನ ತೋರಿಸಿದ್ರಾ? ಹೌದು, ಬಾಲ್ಯದಲ್ಲಿ ಇರಲಿಲ್ಲ. ನಮ್ಮ ಶಾಲಾ ಸಂದರ್ಭದಲ್ಲಿ ನಮಗೆ ಬುದ್ಧಿ ಬಂದಾಗಿನಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಹಾಡಿದ್ದು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಪ್ರಾರಂಭದಲ್ಲಿ ನಾನು ಭಜನೆಯ ಹಿರಿಯರ ಜೊತೆಗೆ ಕುಳಿತು ಹಾಡಿದ ಹಾಡು. ಅದಕ್ಕೆ ತಾಳ ಇಲ್ಲ, ಶ್ರುತಿ ಇಲ್ಲ, ಏನೂ ಇಲ್ಲ, ಒಟ್ಟು ಹಾಡುದು. ಆಗ ಹಿರಿಯರು ಹೇಳ್ತಿದ್ರು, ಚಂದ ಹಾಡ್ತಿ ಮಾರೇ ನೀನು, ಹಾಡುದ. ಪ್ರತಿ ಸಲ ಭಜನೆಗೆ 15 ದಿವಸಕ್ಕೊಮ್ಮೆ ಭಜನೆ ಆಗುದು ನಮ್ಮ ದೇವಸ್ಥಾನದಲ್ಲಿ. ಕೂತ್ಕೊಳ್ಳುವಾಗ ಆ ಭಜನೆ ಹಾಡು ನೀನು ಅಂತ ಹೇಳ್ತಾ ಇದ್ರು. ಅದೇ ಪ್ರೋತ್ಸಾಹ, ಅದೇ ಅವರ ಉಪದೇಶ, ಅದೇ ಅನುಗ್ರಹ ಆಗಿತ್ತು. ಪುರುಷೋತ್ತಮ ಶೆಟ್ರು ಅಂತ ಇದ್ರು ನಮ್ಮಲ್ಲಿ, ಹಾರ್ಮನಿ ನುಡಿಸಿಕೊಂಡು ಹಾಡ್ತಾ ಇದ್ರು. ಒಂದು ರೀತಿಯಲ್ಲಿ ನಾವು ಅವರನ್ನೇ ಗುರುಗಳು ಅಂತ ನಾವು ಸ್ವೀಕಾರ ಮಾಡಿದವರು. ಅವ್ರ ಹತ್ರ ಗುರುಗಳಂತಲೇ ನಾವು ನಮಸ್ಕಾರ ಕೊಡುದು. ಈಗೆಲ್ಲ ಅವರು ಹೌದು ನಿಧನರಾಗಿದ್ದಾರೆ. ಅವರಿಗೆ ಗುರುಗಳೇ ನಮಸ್ಕಾರ ಅಂತಲೇ ಹೇಳುದು. ಯಾಕಂದ್ರೆ ಭಜನೆಯನ್ನು ನಮಗೆ ಹೇಳಿಕೊಟ್ಟದವರು, ಹಾರ್ಮೋನ್ ನುಡಿಸಿ ಹೀಗೆ ಹಾಡು ಮರ ಅಂತ ಹೇಳಿದವರು ಅವರು, ಮತ್ತೆ ಹಿರಿಯರು ಕೂಡ. ಹಾಗೆ ಅಲ್ಲಿಂದ ಪ್ರೇರಣೆ, ಅಲ್ಲಿಂದ ಪ್ರೋತ್ಸಾಹ ಸಿಕ್ಕಿತು ಹಾಡುವುದು. ಮತ್ತೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ಇಂಥದ್ದೆಲ್ಲ ಹಾಡ್ತಾ ನಾವು ಬೆಳೆದದ್ದು. ಆ ನಂತರದಲ್ಲಿ ಕಾಲೇಜ್ ಲೆವೆಲಲ್ಲಿ ಕೂಡ ನಾವು ಸ್ಪರ್ಧೆಗೆಲ್ಲ ಹಾಡ್ತಾ ಇದ್ದೆವು. ಆಗ ಇತರ ಹಾಡುಗಳನ್ನೆಲ್ಲ ಹಾಡಿ ನಮ್ಮನ್ನು ಇವರು ಸ್ವಲ್ಪ ಹಾಡ್ತಾರೆ ಅಂತ ಗುರುತಿಸಿಕೊಂಡದ್ದು. ಶಾಲಾ ಲೆವೆಲಲ್ಲಿ ಸ್ಪರ್ಧೆಗೆಲ್ಲ ಹೋಗ್ಲಿಲ್ಲ ನಾವು, ಆದರೆ ಹಾಡುವ ಚಟ ಇತ್ತು. ಅದು ಭಜನೆಗೇ ಸೀಮಿತವಾಗಿತ್ತು ಹೊರತು ವಿಸ್ತಾರವಾಗಿ ಬೆಳಿಲಿಲ್ಲ. ಮತ್ತೆ ನಮ್ಮ ಕಾಲೇಜ್ ದಿವಸಗಳ ನಂತರ ನಮ್ಮ ಉದ್ಯೋಗ, ನಾವೊಂದು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿ ಅದರಲ್ಲಿ ಉದ್ಯೋಗ ಮಾಡುವಾಗ ನಾವು ಸಂಗೀತ ತರಬೇತಿಗೆ ಹೋದೆವು. ಬಳ್ಳಪ್ಪದವು ಶ್ರೀ ಯೋಗೀಶ್ ಶರ್ಮಾ ಅಂತ ಗುರುಗಳು, ವಿದ್ವಾನ್ ಅವರು. ಅವರಲ್ಲಿ ಒಂದಷ್ಟು ಅಭ್ಯಾಸವನ್ನು ಮಾಡಿದೆವು. ಮತ್ತೆ ಅಲ್ಲಿಗೆ ಮೊಟಕುಗೊಂಡಿತು. ಆನಂತರ ಈಗ ಎಂತ ಅಂತ ಹೇಳಿದ್ರೆ, ಅದೇ ಗುರುಗಳ ಹತ್ರ ನಾನು ಸಂಗೀತಕ್ಕೆ ಹೋಗಿದ್ದೇನೆ, ನಾನು ಬೆಳೆಯಿಲ್ಲ.
ಹಾಗೆ ಅದು ಅನಿವಾರ್ಯ, ನಾವು ಸಮರ್ಪಣೆ ಮಾಡಿ. ಮನೆಯಲ್ಲಿ ಹೇಳಿದ್ರು ಹೋಗು ಎಂತಾದ್ರು ಮಾಡು ಮಾಡು ಅಂತ. ಹೌದು, ಹಾಗೆ ಅವರ ಹತ್ರ ಒಂದಷ್ಟು ಕಲ್ತಿದ್ದೇವೆ, ಸರಿಗಮ ಪದನಿಸ ಸ್ವರಗಳು ಕಲ್ತಿದ್ದೇವೆ, ಅದಷ್ಟು ತುಂಬ ಬೆಳೆಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಆ ಒಂದು ಬೇಜಾರಿದೆ ನಮ್ಮ ಹತ್ರ, ಆ ಒಂದು ನನ್ನಿಂದ ಕಲೀಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಒಂದು ಬೇಸರ ಇದೆ. ಹಾಗಾಗಿ ಈಗ ಮುಂದುವರಿಸ್ತಾ ಇದ್ದೇವೆ, ಆ ಸಂಗೀತವನ್ನು ಈಗ ಮುಂದುವರಿಸ್ತಾ ಇದ್ದೇವೆ. ಹಾಗೆ ಅವರನ್ನು ಗುರುಗಳು ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಅದು ಭಜನಾ ಕ್ಷೇತ್ರ, ಇದು ಸಂಗೀತ ಕ್ಷೇತ್ರ. ಹಾಗೆ ಅವರಿಗೆ ಬಂದಲ್ಲ, ಈಗ ಆದರೂ ಬಂದಲ್ಲ ಕಲೀಲಿಕ್ಕೆ ಅಂತ ಹೇಳುವ ಸಂತೃಪ್ತಿ ಅವರಲ್ಲೂ ಇದೆ, ಅವರು ಹೇಳಿದ್ದಾರೆ ಕೂಡ. ಹಾಗಾಗಿ ಅವರಿಂದ ಸಂಗೀತ ಭಜನೆಗೆ ಯಾವುದಕ್ಕೆ ಸಂಗೀತಕ್ಕೆ ಗುರು ಬೇಕು, ಯಾವುದಕ್ಕಾದರೂ ಒಬ್ಬರು ಗುರು ಬೇಕೇ ಬೇಕು, ಒಂದು ಮಾರ್ಗದರ್ಶನಕ್ಕೆ. ಅದು ಕೆಲವು ಸಂದರ್ಭದಲ್ಲಿ ಒದಗುವುದಿಲ್ಲ, ಒದಗಿ ಬಂದಾಗ ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಈಗ ನಾವು ಹಿಡ್ಕೊಂಡಿದ್ದೇವೆ. ಹಾಗೆ ಭಜನೆ ನಮ್ಮ ಹಿರಿಯರ ಹೇಳಿದಲ್ಲ ಪುರುಷೋತ್ತಮ ಶೆಟ್ಟರುದ್ದ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಭಾವುಕರಾಗಿ ಅವರನ್ನು ಗುರುಗಳಂತ ಸ್ವೀಕಾರ ಮಾಡಿ ಭಜನೆ ತೊಡಗಿದ್ದು. ಅಲ್ಲಿ ನಂತರ ಸಂಗೀತ ಹೀಗೆ ಬೆಳೀತಾ ಬಂತು. ಈಗ ನಾನು ಕೇಳೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಒಂದು 10 ಮಕ್ಕಳಿದ್ದ ಹೆತ್ತಬ್ಬೆಗೆ ನೆಟ್ಟು ನಿಕ್ಕು ಪ್ರೀತಿದ ಬಾಲ್ಯವು ಒಂದು ಆ ತರ ಉಂಟು. ನೀವು ಇಷ್ಟೊಂದು ಭಜನೆ ಹಾಡ್ತೀರಿ, ಇಷ್ಟೊಂದು ದಾಸ ಸಂಕೀರ್ತನೆಯನ್ನು ಹಾಡ್ತೀರಿ, ನಿಮಗೆ ಮನಮೆಚ್ಚಿದ ನಾನಿದು ಈ ಒಂದು ಹಾಡು ಹಾಡಿದ್ರೆ ನನ್ನ ಲೋಕವೇ ಬೇರೆ, ಎಲ್ಲಾ ಹಾಡಲು ನೀವು ಹಾಗೆ ಇರ್ತೀರಿ ನಾವು ನೋಡಿದಾಗ. ನಿಮಗೆ ನಿಮ್ಮ ಮನಕ್ಕೆ ಹತ್ತಿರವಾದ ಭಜನೆ ಅಥವಾ ದಾಸ ಸಂಕೀರ್ತನೆ ಯಾವುದು? ಅದ್ಭುತ, ಅದರಲ್ಲಿ ಎಲ್ಲವೂ ಕೂಡ, ಅದರಲ್ಲಿ ಅದು ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಇಲ್ಲ, ಎಲ್ಲವೂ ಇಷ್ಟವಾದ್ದೇ. ಆದರೆ ನಮ್ಮನ್ನ ಒಂದು ಭಾವನಾ ಲೋಕಕ್ಕೆ ಕರ್ಕೊಂಡು ಹೋದ ಒಂದು ಹಾಡು ಅಂತ ಹೇಳಿದರೆ ತಿರುಪತಿ ವೆಂಕಟರಮಣ ಹಾಡು. ಹೌದು, ಅದರ ಜೊತೆಗೆ ಒಂದು ಹಾಡು ಬಂದಿದೆ ಅದರಲ್ಲೇ, ಪಾಪಿ ಬಲ್ಲನೆ ಪರರ ಸುಖ ದುಃಖವ ಅಂತ. ಅದು ಅದ್ಭುತ, ಆ ಸಾಹಿತ್ಯವನ್ನು ನೋಡಬೇಕು ನಾವು. ಹಾಡ್ತೇನೆ. ಪಾಪಿ ಬಲ್ಲನೆ ಪರರ ಸುಖ ದುಃಖವ, ಕೋಪಿ ಬಲ್ಲನೆ ಶಾಂತ ಸುಗುಣದ ಘನವಾ. ಬಲ್ಲನೆ ಶಾಂತ ಸುಗುಣದ ಘನವಾ, ಪಾಪಿ ಬಲ್ಲನೆ ಪರರ ಸುಖ ದುಃಖವ. ಈ ರೀತಿ ಇದೆ. ಆ ಹಾಡನ್ನು ಕೇಳಬೇಕು, ಅದರಲ್ಲಿ ಹೋಗ್ಬೇಕು ಒಳಗೆ, ತುಂಬ ಅರ್ಥ ಇದೆ. ನಾವದನ್ನು ಹಾಡಬೇಕಾದ್ರೆ ನಮಗೇನು ಅರಿವಿಲ್ಲ, ಆಗ ಇದು ಯಾವ ರಾಗ ಅಂತ ಗೊತ್ತಿಲ್ಲ, ಇದು ಹೇಗೆ ಕಂಪೋಸ್ ಆಯ್ತು, ಇದರ ಸಂಯೋಜನೆ ಹೇಗಾಯ್ತು ಅಂತ ಗೊತ್ತಿಲ್ಲ. ಅದು ನಮಗೆ ಏನೋ ಒಂದು ನಮಗೆ ಅರಿವಿಲ್ಲದೆ ಒಂದು ಆಕಾಶವಾಣಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅಶರೀರವಾಣಿ ಅಂತ, ಹಾಗೆ ನಮಗೆ ಹೊಳೆದಂಥ ಒಂದು ಅನುಭವ ಅಷ್ಟೇ. ನಾವು ನಮ್ಮಷ್ಟಕ್ಕೆ ಹಾಡ್ತಾ ಇದ್ದೆವು. ಅದನ್ನು ನಾನು ಸ್ಟುಡಿಯೋದಲ್ಲಿ ಹೋಗಿ ಹಾಡಿದೆ. ಆಗ ಅಲ್ಲಿ ಅದನ್ನು ಈ ಸಂಗೀತ ನಿರ್ದೇಶಕರಿದ್ದಾರೆ, ಮತ್ತು ಅದನ್ನು ನನಗೆ ಹಾಡಿಸುವವರು, ಸಂಗೀತ ಸಂಯೋಜನೆ, ಅವರು ಮೂಕರಾಗಿದ್ದಾರೆ. ಆ ಹಾಡನ್ನು ಕೇಳಿ ಇದೆಂತ ಮಾರ, ಇದು ಎಷ್ಟು ಒಳ್ಳೆ ಹಾಡು, ಇದನ್ನು ಅವರು ಅದರಲ್ಲೇ ಅದನ್ನು ರೆಕಾರ್ಡ್ ಮಾಡುವಾಗ, ಅದರ ಎಡಿಟ್ ಮಾಡುವಾಗ ಅವರು ಅದರಲ್ಲೇ ಮಗ್ನರಾಗಿದ್ದರು. ನಾನು ಅಷ್ಟೇ ಮಗ್ನನಾಗಿದ್ದೆ. ಹಾಗೆ ಅದು ತುಂಬ ಫೇಮಸ್ ಹಾಡು. ಅದೀಗ ಯಾರಿಗೆ ಗೊತ್ತಿಲ್ಲ ಅವರು ಪುನಃ ಅದನ್ನು ಕೇಳಬೇಕು. ಅದನ್ನು ಎಲ್ಲ ಕಡೆ ಅಂತಲ್ಲ, ಭಕ್ತಿ ಇದ್ದಲ್ಲಿ ಎಲ್ಲಿ ಕೂಡ ಹಾಡ್ಬೋದು ಕೂಡ. ಹಾಗೆ ಅದು ಇದ್ದದರಲ್ಲಿ ನನಗೆ ಮನಸ್ಸಿಗೆ ತುಂಬ ಸಂತೋಷ. ಅದರಲ್ಲಿ ಏನೋ ಎರಡು ಮಾತಿಲ್ಲ. ಅದಕ್ಕಿಂತ ಪ್ರಸಿದ್ಧಿ ತಿರುಪತಿ ವೆಂಕಟರಮಣ ಆಗಿದೆ, ಅದನ್ನು ಯಾಕೆ ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತ ಕೇಳ್ಬೋದು ಕೆಲವು. ಅದು ಫೇಮಸ್, ಅದರಿಂದಾಗಿ ಹೆಸರು ಪ್ರಸಿದ್ಧಿ ಎಲ್ಲವೂ ಇದೆ. ಆದರೆ ಇದು ಮನಸ್ಸಿಗೆ ಹತ್ತಿರವಾಗುವ ಹಾಡು. ಭಜನೆ ಅಂತ ಹೇಳಬೇಕಾದ್ರೆ ಅದಕ್ಕೆ ನೀವು ಸಂಗೀತ ಕಲ್ತಿರ್ಬೇಕು, ನಿಮಗೆ ಜಾಸ್ತಿ ಅದರ ಬಗ್ಗೆ ಸಾಹಿತ್ಯದ ಬಗ್ಗೆ ಜಾಸ್ತಿ ಜ್ಞಾನ ಇರಬೇಕು ಅಂತ ಏನು ಅದ್ರಲ್ಲಿ ಕಂಡೀಷನ್ಸ್ ಇಲ್ಲ. ನಮ್ಮ ಭಕ್ತಿಯನ್ನು ಅದು ದೇವರಿಗೆ ಸಮರ್ಪಿಸೋ ಒಂದು ವಿಧಾನ. ಇದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಕೂಡ ಬರ್ತಾರೆ, ಹಾಡ್ತಾರೆ ಕೂಡ. ಸೊ ಮನೆಯಿಂದ ಪ್ರತಿಯೊಬ್ಬರ ಮನೆಯಿಂದ ಕೂಡ ಮಕ್ಕಳನ್ನ, ಗಂಡನನ್ನ, ಹೆಂಡತಿಯನ್ನ, ಅಮ್ಮನನ್ನ, ಅಪ್ಪನನ್ನ, ಯಾರನ್ನೇ ಆದ್ರೂ ಕೂಡ ಕಳಿಸಿಕೊಡ್ತಾರೆ. ಈಗ ಕಳಿಸಿಕೊಟ್ಟ ನಂತರ ನಿಮ್ಮದೊಂದು ತಂಡ ಆಗ್ತದೆ. ತಂಡದಿಂದ ತಂಡ ಬೆಳೀತಾ ಹೋಗ್ತದೆ. 10ರಿಂದ 100, 100ರಿಂದ 1000, ಲಕ್ಷ ಜನ ಅನುಯಾಯಿಗಳಿದ್ದಾರೆ ನಿಮಗೆ. ಜನರ ನಡುವೆ ಮಾತುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆರೆಗೆ ದಾನೆಯ ಭಜನೆದ ತಂಡ ಮಲ್ತೇರು, ಸಂಘ ಮಲ್ತೇರು, ಕಾಸು ಮಲ್ತೇರು, ಆರೆಗೆ ದಾಲ ಬೆಚ್ಚೊಂಡ ಮಂಡೆ ಹೆಚ್ಚೊಂಡ ಒಂದು ಕಾವಿ ಕುಂಟು ಕಟ್ಟೊಂದೇರು ಪೋಯೇರು, ಬೊಲ್ದು ಕುಂಟು ಪಾಡೊಂಡೇರು ಪೋಯೇರು, ಬೆಚ್ಚ ಇಜ್ಜಾರೆಗೆ ಇಲ್ಲ ಅಡ್ಲ ಬೋಡೈನ ತುಂಡು ಮಲ್ತಿಡ್ದೇರು, ಧರ್ಮಗೊಂಜಿ ದೇವಸ್ಥಾನದ ಬೇಲೆಲ್ಲ ಉಂಡು ಬೆಚ್ಚೊಂಡಾರೆಗೆ ಕುಲ್ನಡೆ ಬರ್ಪುಂಡು. ಇಂಥ ಮಾತುಗಳು ಬರ್ತದೆ, ನಾನು ಕೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಬಾಯಾರೆ ಸಮರ್ಥನೆ ಅಂತಲ್ಲ, ಅದು ನಿಮ್ಮ ಜೀವನದ ನಿಜ ವಿಷಯವನ್ನು ನೀವೇ ಹೇಳಿ. ತಂಡಗಳು ರಚನೆ ಆದದ್ದು
ಭಜನಾ ಮಂಡಳಿಗಳು ನೀವು ಹೇಳಿದ ಹಾಗೆ ಮಕ್ಕಳದ್ದಿದೆ, ಮಹಿಳೆಯರದ್ದಿದೆ, ಮಹನೀಯರದ್ದು ಇದೆ. 3 ಟೀಮುಗಳು ಉಂಟು. ಅವರವರು ಭಜನಾ ಮಂಡಳಿಯನ್ನು ಕಟ್ಟಿಕೊಂಡು ಅವರೇ ಅಪೇಕ್ಷಿಸಿ ನಮಗೆ ಭಜನೆ ಕಲಿಸಬೇಕು, ನೀವು ಒಬ್ಬರು ಗುರುಗಳಾಗಿದ್ದುಕೊಂಡು ನಮಗೆ ಭಜನೆ ಕಲಿಸಬೇಕು, ನಾವು ಮಂಡಳಿ ಮಾಡ್ತೇವೆ, ನಮಗೆ ಹಲವು ಕಡೆ ಹೋಗಿ ಭಜನಾ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಅವರ ಅಪೇಕ್ಷೆಯಂತೆ ನಾವು ಹೋಗಿ ಭಜನೆ ಹೇಳಿದ್ದೆ ಹೊರತು ನೀವು ಮಾಡಿ ಸಂಪಾದನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೋದಲ್ಲ. ಆಯ್ತಲ್ಲ. ಮತ್ತೆ ಇದರ ನಂತರ ಬೆಳವಣಿಗೆ ಅದು ನಾವೆಲ್ಲಿಯೂ ಕೂಡ ಭಜನಾ ಮಂಡಳಿಯನ್ನು ಕರ್ಕೊಂಡು ಹೋಗುದಿಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗುದಿಲ್ಲ, ಅವರಾಗೇ ಹೋಗಿ ಭಜನೆ ಮಾಡುವಂಥದ್ದು. ನಾವು ಎಲ್ಲಿಯಾದರೂ ಕಾರ್ಯಕ್ರಮ ಮಾಡಿದ್ರೆ ಇಂಥ ಕಡೆ ಬನ್ನಿ ಅಂತ ಕರಿತೇವೆ ಹೊರತು ಭಜನೆ ಅನ್ನುವಂಥದ್ದು ಎಲ್ಲಿಯೂ ಕೂಡ ಸೇವಾ ರೂಪದಲ್ಲಿ ನಡೀತದೆ ಹೊರತು ಇದು ಸಂಪಾದನೆ ದಾರಿಯಾಗಿ ನಮ್ಮ ಜೊತೆಗಿರುವ ಮಂಡಳಿಗಳು ಯಾವುದೂ ಇಲ್ಲ. ಮತ್ತೆ ಅವರಾಗಿ ಕೆಲವು ಭಜನಾ ಮಂಡಳಿಗಳು ಕಲಿತು ನನಗೆ ಭಜನೆ ಹಾಡಬೇಕು, ನಮಗೆ ಇಷ್ಟು ಸಿಗಬೇಕು ಅಂತದ್ದು ಮಾಡಿಕೊಂಡಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ನಾವು ಕಲಿಸುವುದು ಮಾತ್ರ, ಅವರು ಭಜನೆ ಸೇವೆ ಮಾಡಬೇಕು ಅಂತ ಅಷ್ಟೇ. ನಾವು ಕಲಿಸ್ತೇವೆ, ನಮಗೇನೋ ದಾರಿ ಖರ್ಚು ಕೊಡ್ತಾರೆ, ನಮಗೊಂದು ಫಿಕ್ಸೆಡ್ ಇಲ್ಲ. ಈಗ ಸಂಗೀತದಲ್ಲಿ ನೀವು ಕ್ಲಾಸ್ ಮಾಡಿದ್ರೆ ಒಂದು ಹಾಡಿಗೆ ಇಷ್ಟು ಅಂತ ಇದೆ, ಒಂದು ಗಂಟೆಗೆ ಇಷ್ಟು ಅಂತ ಇದೆ, ಫೀಸ್ ಅಂತ ಇದೆ. ನಮ್ಮದಕ್ಕೆ ಫೀಸ್ ಅಂತ ಇಲ್ಲ. ನಮಗೆ ನಾವು ವಾಹನದಲ್ಲಿ ಹೋಗ್ತೇವೆ ನಮ್ಮ ಅನುಕೂಲಕ್ಕೆ, ಯಾಕಂದ್ರೆ ನಾವು ಉದ್ಯೋಗದಲ್ಲಿದ್ದೇವೆ. ನಾವು ಕಾಟುಕೆ ದೇವಸ್ಥಾನದಲ್ಲಿ ಉದ್ಯೋಗಿ ಆಗಿದ್ದುಕೊಂಡು ಬಿಡುವಿನ ಟೈಮಲ್ಲಿ ಮಧ್ಯಾಹ್ನ ನಮಗೆ 1 ಗಂಟೆಯಿಂದ 6 ಗಂಟೆಯವರೆಗೆ ಬಿಡುವು. ಈ ಬಿಡುವಿನ ಸಮಯದಲ್ಲಿ ನಾವು ಹೋಗಿ ಕ್ಲಾಸ್ ಮಾಡಿ ವಾಪಸ್ ನಮ್ಮ ಮನೆಗೆ ಬರುವಂಥದ್ದು, ದೇವಸ್ಥಾನಕ್ಕೆ ಬರುವಂಥದ್ದು. ಹಾಗೆ ಇದನ್ನು ಉದ್ಯೋಗವಾಗಿ ಮಾಡಿಕೊಂಡಿದ್ದೇವೆ. ಉದ್ಯೋಗ ಅಂತಲ್ಲ, ಸೇವಾ ಯೋಜನೆಯಾಗಿ ಮಾಡಿಕೊಂಡಿದ್ದೇವೆ, ಸಂಪಾದನೆ ಅಲ್ಲ. ಮತ್ತೆ ಅದೇ ಹೇಳುವವರು ಹೇಳ್ತಾರೆ ಅಂತ ತುಂಬ ಹಣ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಇಲ್ಲ, ಅದು ಆಗಿಲ್ಲ. ಅದು ಆಗಿದ್ರೆ ನಾವು ಏನೋ ಆಗಬೇಕಿತ್ತು, ನಾವು ಭಜನೆಯೊಂದಿಗೆ ಇರ್ತಿರ್ಲಿಲ್ಲ, ನಾವು ದೊಡ್ಡ ಗಾಯಕರಾಗಿ ಇವತ್ತು ನಿಮಗೆ ಯಾರಿಗೂ ಸಿಗುವಂತೆ ಇರ್ತಿರ್ಲಿಲ್ಲ. ಇಲ್ಲ, ಅದು ಖಂಡಿತವಲ್ಲ, ಸಂಪಾದನೆ ಅಲ್ಲ ಇದರಲ್ಲಿ. ಇದು ಸೇವಾ ಯೋಜನೆ ಹೊರತು ಅದರಲ್ಲಿ ಏನು ಬಂತು ಅದನ್ನು ನಮ್ಮ ಜೀವನಕ್ಕೆ ವಿನಿಯೋಗ ಮಾಡ್ತೇವೆ. ಸಂಪಾದನೆ ಖಂಡಿತವಾಗಿಲ್ಲ. ಇದರಿಂದ ಸಂಪಾದನೆ ಆಗಿದೆ ಎಲ್ಲಿ ಅಂತ ಹೇಳಿದರೆ, ಇವರು ಏನೋ ವಾರ್ಷಿಕೋತ್ಸವ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಜಾತ್ರೋತ್ಸವ, ಯಾವುದೋ ಬ್ರಹ್ಮಕಲಶ, ಅಲ್ಲಿ ಇವರ ಪ್ರಾಯೋಜಕತ್ವದಲ್ಲಿ ಈ ಭಜನಾ ಮಂಡಳಿ ಒಂದು ಕ್ಷೇತ್ರದಲ್ಲಿ ಭಜನೆ ಕಲಿಸಲಿಕ್ಕೆ ಹೋದೆವು. ಅಲ್ಲಿ ಭಜನಾ ಮಂಡಳಿ ನಿರ್ಮಾಣ ಆಯಿತು, ಅವರಲ್ಲಿ ಜಾತ್ರೆ ಆಗ್ತದೆ ಅಥವಾ ಬ್ರಹ್ಮಕಲಶ ಆಗ್ತದೆ, ಅಲ್ಲಿ ಏನೋ ಕಾರ್ಯಕ್ರಮ ಸಾಂಸ್ಕೃತಿಕ ಬೇಕು ಅಂತ ಇರ್ತದೆ. ಆಗ ನಮ್ಮನ್ನು ಕರೀತಾರೆ, ಆಗ ನಮಗೊಂದು ಸಂಭಾವನೆ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಅವರು ಪ್ರಾಯೋಜಕತ್ವವನ್ನು ತೆಕ್ಕೊಂಡು ಮಾಡ್ತಾರೆ, ಅದರಲ್ಲಿ ನಮಗೆ ಸಂಪಾದನೆ ಇದೆ. ಹಾಗೆ ಇವತ್ತು 100-150 ಎಷ್ಟೋ ಭಜನಾ ಮಂಡಳಿ ಇದೆ, 200 ಅದಕ್ಕೆ ಮೇಲ್ಪಟ್ಟು ಇದೆ. ಕೆಲವು ಸಂಖ್ಯೆಗೆ ಸಿಕ್ಕುದಿಲ್ಲ, ಕೆಲವು ಆಗಿದೆ ಅದು ಮತ್ತೆ ಸೈಲೆಂಟ್ ಆಗಿದೆ, ತಟಸ್ಥ ಆಗಿದೆ. ಆದರೆ ಹೆಚ್ಚಿನ ಮಂಡಳಿಗಳು ಕೂಡ ಸಕ್ರಿಯವಾಗಿದೆ. ಅಂಥದ್ದು ಅವರವರ ಕ್ಷೇತ್ರಗಳಲ್ಲಿ ಅವರವರ ಸಂಪರ್ಕದಲ್ಲಿರುವ ಮನೆಗಳಲ್ಲೋ ಮಠಗಳಲ್ಲೋ ಅಥವಾ ದೇವಸ್ಥಾನಗಳಲ್ಲೋ ಅಥವಾ ಅವರ ಬಂಧುಗಳಲ್ಲೋ ಏನಾದರೂ ಶುಭ ಕಾರ್ಯಕ್ರಮಗಳು ಆಗೋದಿದ್ರೆ ನಮ್ಮನ್ನು ಕರೆಸಿ ಕಾರ್ಯಕ್ರಮ ಮಾಡ್ತಾರೆ, ಅದರಲ್ಲಿ ಸಂಪಾದನೆ ಇದೆ. ಭಜನೆ ಕಲಿಸುವುದರಲ್ಲಿ ಭಜನಾ ಮಂಡಳಿಗಳಲ್ಲಿ ಅದು ಸೇವಾ ಯೋಜನೆಯಾಗಿ ಇವತ್ತು ಕೂಡ ಆ ಒಂದು ಅಸ್ತಿತ್ವವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಅದು ಸಮಾಧಾನ ಇದೆ ನಮಗೆ. ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು ಸಂಪಾದನೆ ಇದೆ, ಅದು ಜೀವನಕ್ಕೆ ಬೇಕಾಗಿ. ಇದು ನಮ್ಮ ಸೇವಾ ಯೋಜನೆಯಲ್ಲಿ ಏನು ನಾವು ಸೇವೆ ಮಾಡಿದ್ದಕ್ಕೆ ದೇವರು ಫಲ ರೂಪದಲ್ಲಿ ಕೊಡ್ತಾನೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದು ನಾವು ಅದರಲ್ಲಿ ಏನು ಡೆಪಾಸಿಟ್ ಆಗುವಷ್ಟು ನಮಗೆ ಬರುವುದಿಲ್ಲ. ನಮ್ಮ ದಿನನಿತ್ಯದ ಖರ್ಚಿಗೆ ನಾನು ಹೇಳಿದೆಲ್ಲ, ಭಜನೆ ಕಲಿಸಲಿಕ್ಕೆ ಹೋದರೆ ವಾಹನದ ಭತ್ತೆ ಕೊಟ್ಟರೆ ತಗೊಳ್ತೇವೆ ಅಂತ, ಕೊಡೋದ್ರೆ ಇಲ್ಲ. ನಾವು ದಾಸ ಸಂಕೀರ್ತನ ಯಾತ್ರೆ ಅಂತ ಮಾಡಿದೆವು, 100 ಕಾರ್ಯಕ್ರಮ ಅಂತ ಒಂದು ಯೋಜನೆ ಇಟ್ಟುಕೊಂಡೆವು. ಅದರಲ್ಲಿ ಸಾಮಾನ್ಯ ಒಂದು 80 ಕಾರ್ಯಕ್ರಮವು ಫ್ರೀ, 1 ಪೈಸೆ ಸಂಪಾದನೆ ಇಲ್ಲ. ಈ 20 ಕಾರ್ಯಕ್ರಮಕ್ಕೆ ಸಂಭಾವನೆ ಸಿಕ್ಕಿದೆ. ಅದು ಅತ್ಯಂತ ಕಡಿಮೆ ಮೊತ್ತ. ಇದ್ರಲ್ಲಿ ಸರಿ ಆಯ್ತು, 80ಕ್ಕೆ ಬರಲಿಲ್ಲ, ಇಲ್ಲ ಸರಿಯಾಗಲಿಲ್ಲ. ಅಂತ ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ ಅಂತ ನಾವು 2009ರಿಂದ ಇವತ್ತಿನವರೆಗೂ ಸಂಕೀರ್ತನ ಯಾತ್ರೆ ನಡೆದಿದೆ. 1000 ಸಂಕೀರ್ತನೆ ಅಂತ ಆಗಿದೆ, 1000 ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದೇವೆ. ಇದೆಲ್ಲ ನಮ್ಮ ಸೇವಾ ಯೋಜನೆ ಹೊರತು ಅದರಲ್ಲಿ ಏನು ಬಂತು, ಏನಾದರೂ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಾವು ಒಂದು ಮೊತ್ತವನ್ನು ಇಷ್ಟು ಕೊಟ್ಟರೆ ನೀವು ಅನುಕೂಲ ಅಂತ ಕೇಳಿದ್ದುಂಟು, ಅದಾಗಿದೆ ಹೊರತು ಸಂಪಾದನೆಯ ದಾರಿ ಇದಲ್ಲ. ಇದು ಪೂರ್ತಿ ಸಮರ್ಪಣಾ ಯೋಜನೆ. ಈಗ ನಿಮ್ಮ ಹತ್ರ ಶಾರದೆ ಹತ್ತಿರವೇ ಕುತ್ಕೊಂಡಿದ್ದಾಳೆ, ಶಾರದೆ ಸರಸ್ವತಿ ಇಬ್ಬರು ಕೂಡ. ಲಕ್ಷ್ಮಿ ಎಲ್ಲಿದ್ದಾಳೆ? ಹೌದು, ಲಕ್ಷ್ಮಿ ಅನ್ನೋದು ಚಂಚಲ, ಅದು ಕೈಗೆ ಸಿಗುದಿಲ್ಲ ಅಷ್ಟು ಬೇಗ. ಸಿಗಬೇಕು ಅಂತಾದರೂ ಕೂಡ ಅದು ಅಷ್ಟು ಸಾಧನೆ ಮಾಡಬೇಕು ಅಲ್ಲ, ಅದು ವಿಷ್ಣುವಿನೊಟ್ಟಿಗಿರುದು ಅಲ್ಲ. ಈಗ ನೀವು ಹಾಡಿರುವ ಒಂದೊಂದು ಹಾಡು ಕೂಡ 15 ಹಾಡಿಗೆ ಹೋಲಿಸಿದಾಗ ಅಂತ ಹಾಡುಗಳಿಗೆ ಯೂಟ್ಯೂಬ್ ಅಲ್ಲಿ ಒಂದು ಬಿಟ್ರೆ ಕೂಡ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗ್ತದೆ. ನೀವು ಜೀವನ ಪರ್ಯಂತ ಕೂತ್ಕೊಂಡು ನಿಮ್ಮ ಮಕ್ಕಳು ನೀವು ಎಲ್ಲರೂ ಆರಾಮ್ಸೆ ತಿನ್ಬೋದು, ಅಷ್ಟು ಸಂಪಾದನೆ ಮಾಡ್ಬೋದು.
ಈಗ ಇಲ್ಲ. ಅಂದರೆ ಈಗ ನಮ್ಮ ಹೆಸರು ಹಾಡುಗಳನ್ನು ಕೇಳುವಾಗ ಇವರಿಗೆ ಈಗಲೂ ಕೂಡ ಅದರಿಂದ ಇನ್ಕಮ್ ಬರ್ತಾ ಇದೆ ಅಂತ ತಿಳ್ಕೊಂಡಿರ್ಬೋದು. ನಾನು ತಿಳ್ಕೊಂಡಿದ್ದೇನೆ. ಆ ಹಾಡಿದ ಹಾಡು ಆ ಕಾಲಘಟ್ಟದಲ್ಲಿ ಹಾಡಿದಾಗ ಅದಕ್ಕೆ ಒಬ್ಬರು ಅದರ ಪ್ರಾಯೋಜಕರು ಅಂತ ಇದ್ದರು, ಅಥವಾ ಅದನ್ನು ಮಾರುಕಟ್ಟೆಗೆ ತಂದವರು, ಅದರ ತಯಾರಕರು, ವಿತರಕರು, ಎಲ್ಲ ಹಕ್ಕುಗಳು ಅವರಿಗೇ ಮೀಸಲಾಗಿತ್ತು, ನಮಗಿಲ್ಲ. ನಾವು ಅವರು ಹಾಡು ಬೇಕು ಅಂತ ಹೇಳಿದ್ರು, ಹಾಡಿದೆವು, ಕೊಟ್ಟೆವು ಅಷ್ಟೇ. ಅವತ್ತು ಏನು ಸಂಭಾವನೆ ಕೊಟ್ಟಿದ್ದಾರೆ ಅದನ್ನು ತಗೊಂಡು ಬಂದೆವು ಹೊರತು ಅದರ ಲಾಭಾಂಶ. ಇವತ್ತು ಒಂದು ತಿರುಪತಿ ವೆಂಕಟರಮಣ ಹೇಳುವ ಕ್ಯಾಸೆಟು ಆ ಕಾಲಘಟ್ಟದಲ್ಲಿ CD ಬರುವ ತನಕ ಸಾಮಾನ್ಯ 8 ಲಕ್ಷ ಮಾರುಕಟ್ಟೆ ಆಗಿದೆ. 8 ಲಕ್ಷ ಆಗ 8 ಲಕ್ಷ 2001ರಲ್ಲಿ ಬಿಡುಗಡೆ ಆದ್ದು. ಸಾಮಾನ್ಯ 2015ರವರೆಗೆ ಅದು ನಾಗಾಲೋಟದಲ್ಲಿತ್ತು ಅದರ ಪ್ರಸಿದ್ಧಿ. ಹೇಗೆ ಇರ್ಬೋದು ಆಗ ಅವರು ಹೇಳ್ತಾರೆ 8 ಲಕ್ಷ ಮಾರುಕಟ್ಟೆ ತಲುಪಿದೆ ನಮಗೆ ಅಂತ. ಗೊತ್ತಿಲ್ಲ ನಮಗೆ. ಒಂದು ಕ್ಯಾಸೆಟ್ಟಿಗೆ ಒಂದು ಮಿನಿಮಮ್ ಏನೂ ಇಲ್ಲ ಅಂದ್ರೆ ಒಂದು 20 ರೂಪಾಯಿ ಹಿಡಿದ್ರು ಎಷ್ಟಾಯಿತು ಆಯಿತಾ. ಅದೆಲ್ಲ ಅವರಿಗೆ ಸಿಕ್ಕಿದೆ, ನಮಗೇನು ಕೊಡಲಿಲ್ಲ. ನಮಗೆ ಒಂದು ಶಾಲು, ಒಂದು ಹಣ್ಣು ಹಂಪಲು, ಒಂದು ಕಿಂಚಿತ್ತು ದಕ್ಷಿಣೆ, ಅಷ್ಟು ಹೊರತು ಬೇರೆ ಏನಿಲ್ಲ. ಅಷ್ಟು ಅದು ಮಾರುಕಟ್ಟೆಯನ್ನು ದಾಟಿದೆ, ಅದು ಅವರಿಗೆ ಸಿಕ್ಕಿದೆ. ನಮಗೆ ಅದರಲ್ಲಿ ಏನಿಲ್ಲ ಸಂಪಾದನೆ. ನಮಗೆ ಅದನ್ನು ಗುರುತಿಸಿಕೊಂಡು ನಮ್ಮನ್ನು ಎಲ್ಲಿಗೆ ಯಾರು ಕರೆದ್ರು ಕಾರ್ಯಕ್ರಮಕ್ಕೆ, ಅದೇ ನಮಗೆ ಸಿಕ್ಕಿರುವಂಥದ್ದು. ನಿಮ್ಮ ಆ ಮುಗ್ಧತೆಗೆ ಇವತ್ತು ಸಿಗ್ತಾ ಇರುವ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟು ಬೆಳೆದಿದೆ, ಇವತ್ತು ಎಷ್ಟು ಜನರಿಗೆ ನಾವು ಮುಖತಃ ಕಾಣ ಇದ್ರು ನಮ್ಮ ಹಾಡುಗಳು ಇವತ್ತು ಸಿಗ್ತಾ ಇದೆ. ಆ ಸಂತೃಪ್ತಿ ಇದೆ, ಅದು ದೇವರ ಹಾಡು. ನಮಗೆ ಸಹ ಇಲ್ವಾ? ಈಗ ರಾಮಕೃಷ್ಣಣ್ಣನವ್ರು ನನ್ನವ್ರನವ್ರು, ರಾಮಕೃಷ್ಣಣ್ಣ ಎನ್ನವ್ರದಾರೆ ಅಂತ ಹೇಳ್ಬೇಕಾದ್ರೆ ಅದೊಂದು ನಮಗೆ ಕೈಯಲ್ಲಿ ರೋಮಾಂಚನಗೊಳ್ತದೆ ಒಂದು ಹೇಳ್ಬೇಕಾದ್ರೆ. ನೀವು ಸಾಧನೆ ಮಾಡಿರ್ಬೋದು, ನಾವು ನಿಮ್ಮನ್ನು ಚಿಕ್ಕನಿಂದ ನೋಡಿದ್ದೇವಲ್ವಾ. ನಮಗೆ ಆ ಒಂದು ಹೇಳ್ಬೇಕಾದ್ರೆ ಆ ಗರಿಮೆ, ಆ ಹಿರಿಮೆ ಒಂದಿಲ್ಲ, ನಿಮ್ಗಿಂತ ಜಾಸ್ತಿ ನಾವೇ ತೋರ್ಪಡಿಸ್ತೇವೆ. ಅದು ನೀವು ನಮ್ಮ ಕಾಟುಕೆ ಹೇಳುವಾಗ ನಮಗೆ ಒಂದು ಖುಷಿ ಆಗುವಂಥದ್ದು ಇದ್ದದ್ದೇ ಅದು. ಹಾಗಾಗಿ ಅದು ಬೆಳೆದಿದೆ, ಜನರಿಗೆ ತಲುಪಿದೆ, ಅದು ಸಾಕು. ಹಾಡುಗಳು ಎಲ್ಲಿಗೆ 10 ಜನ ಇಷ್ಟಪಟ್ಟರೆ ಅದು ದೇವರಿಗೆ ನಾವು ಸಮರ್ಪಣೆ ಮಾಡಿದ ಹಾಗೆ ಅಂತ. ಈಗ 10 ಜನ ಕೂತು ಪ್ರಾರ್ಥನೆ ಮಾಡಿದರೆ ಕಲಿಯುಗದಲ್ಲಿ ಅದು ದೇವರಿಗೆ ತಲುಪ್ತದೆ ಅಂತ ಹೇಳೋದು. ಸಾಮೂಹಿಕ ಪ್ರಾರ್ಥನೆ ಅಂತ ಹೇಳ್ತಾರಲ್ಲ, ಹಾಗೆ ಸಾಮೂಹಿಕವಾಗಿ ಇದನ್ನು ಯಾರು ಹಾಡ್ತಾರೆ ಅದು ದೇವರಿಗೆ ರೀಚ್ ಆಗ್ತದೆ ಅಂತ. ಆಗ ನಮ್ಮನ್ನು ಅವರೊಂದು ನೆನಪು ಮಾಡಿಕೊಂಡು ಹಾಡ್ತಾರಲ್ಲ, ಅದು ನಮಗೆ ಸಂತೃಪ್ತಿಯನ್ನು ಕೊಡ್ತದೆ. ಹಾಗೆ ಬೆಳೀತಾ ಉಂಟು. ಈಗ ನಾನೊಂದು ಕೇಳೋ ಮುಂದಿನ ಪ್ರಶ್ನೆ, ಜಡ್ಜ್ಮೆಂಟ್ ಅಲ್ಲ, ನೀವು ಜನರಿಗೆ ಅರಿವು ಕೊಡಬೇಕು ಅದರ ಬಗ್ಗೆ ಅಷ್ಟೇ. ಈಗ ಒಬ್ಬ ಮನುಷ್ಯ ಅಂತ ಹೇಳಿದ ಮೇಲೆ ನಮಗಿಲ್ವಾ ಒಂದ್ಸಲ ನಮ್ಮ ಮನಸ್ಸಿನ ಸ್ಥಿತಿ, ನಾವೊಂಥರ ಡಿಪ್ರೆಷನ್ ಅಂತ ಅಲ್ಲ, ಡಲ್ ಆಗ್ತೇವೆ ನಾವು. ಎಷ್ಟೇ ಖುಷಿ ಪಟ್ಟರು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಒಂದು ಟೈಮಲ್ಲಿ ನಮಗೆ ಆಗ್ತದೆ, ನಾನು ಎಂತ ಮಾಡ್ತಾ ಇದ್ದೇನೆ, ನನ್ನ ಸಂಸಾರಕ್ಕೆ ನಾನು ಎಂತ ಕೊಡ್ತಾ ಇದ್ದೇನೆ, ಎಂತ ಕರ್ಮ ಅದ, ಇದೊಂದು ಜೀವನವ ಅಂತದೆಲ್ಲ ಬಂದೇ ಬರ್ತದೆ. ನೀವು ಎಷ್ಟೇ ಉದ್ಯೋಗದಲ್ಲಿ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿದ್ರು ಕೂಡ ನಿಮ್ಮದೊಂದು ಆ ಒಂದು ಪಾಯಿಂಟ್ ಬಂದೇ ಬರ್ತದೆ. ಸೊ ರಾಮಕೃಷ್ಣ ನೀವು ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಂದು ಜೀವನದ ಸನ್ನಿವೇಶದ ಜೊತೆ ಹೋರಾಟ ಮಾಡಿ ಸೈಲೆಂಟ್ ಆದ ಪರಿಸ್ಥಿತಿ ಉಂಟಾ, ದಿನಗಳು ಉಂಟಾ? ಸ್ತಬ್ಧರಾದ್ದು ಅಲ್ವಾ? ಅಂದ್ರೆ ಇಷ್ಟು ಮಾಡಿ ಕೂಡ ಸಂತೃಪ್ತಿ ಇಲ್ಲದೆ ಅಂತಲೂ ಅಲ್ಲ, ಒಂದು ರೀತಿ ಹಾಗೆ ಹೇಳ್ಬೋದು, ಮಾನಸಿಕ ತೊಳಲಾಟ, ಬೇಜಾರು ಪಟ್ಟುಕೊಂಡು ಅಲ್ವಾ? ಅಂಥದ್ದು ಬರಲಿಲ್ಲ ಅಂತ ಹೇಳೋದಿಲ್ಲ, ಬಂದಿದೆ. ಹಾಗೆ ಅಂತ ಹೇಳಿ ಅದರಲ್ಲೇ ಬಿದ್ದುಕೊಂಡು ನಾವು ಅಂದರೆ ಎಲ್ಲವನ್ನು ಬಿಟ್ಟು ಸಾಕು, ಇನ್ನು ಇದರಲ್ಲಿ ಬೇಡ, ಇದರಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹೇಳುವ ಭಾವ ಹೊಳ್ದಿದೆ. ಹಾಗೆ ಅಂತ ಹೇಳಿ ಅದಕ್ಕೆ ನಾವು ಅದರ ಹಿಂದೆ ಹೋಗಲಿಲ್ಲ. 1000 ಸಂಕೀರ್ತನೆ ಅಂತ ಮಾಡಿದ್ದೇವೆ ನಾವು. 3000 ಜನ ಕೂತು ನಾವು ಹಾಡಿದ್ದೇವೆ, ನೋಡಿದ್ದೆ ಕಾಟುಕೆಯಲ್ಲಿ. ನಮ್ಮ ಸಂಕೀರ್ತನಾ ಯಾತ್ರೆ, ಒಂದು ಕೀರ್ತನೆಯಿಂದ ಹೊರಟು 1000 ಸಂಕೀರ್ತನಾ ಕಾರ್ಯಕ್ರಮದ ಸಮರ್ಪಣೆ ಅತ್ಯಂತ ಅದ್ಧೂರಿಯಾಗಿ ನಮ್ಮ ಕಾಟುಕೆಯಲ್ಲಿ ನಡೆದಿದೆ. ಅದರಿಂದ ನಂತರ ಇನ್ನು ಸಾಕು ನಮಗೆ, ಇನ್ನು ನಾವು ಭಜನೆಯನ್ನ ಹೇಳಿಕೊಟ್ಟೆವು, ಹಾಡಿದೆವು, ಹಾಡುಗಳು ತುಂಬ ಹಾಡಿದೆವು. ಗುರುಗಳನ್ನು ಕರೆಸಿ, ನಮಗೆ ಯಾರು ಗುರುಗಳ ಆಶೀರ್ವಾದ ಮಾಡಿದ್ದಾರೆ, ಅಂದರೆ ಗುರುಗಳಂದರೆ ಸಂಗೀತ ಗುರುಗಳಲ್ಲ, ನಮಗೆ ಇಂಥ ಹಾಡುಗಳನ್ನು ಹಾಡು, ನೀನು ಒಳ್ಳೇದಾಗ್ತಿ, ನಿನಗೆ ಮತ್ತೆ ನಿನ್ನ ಕಂಟ್ರೋಲ್ ಸಿಗುವುದಿಲ್ಲ, ಅದಷ್ಟು ಜನರಿಗೆ ತಲುಪ್ತದೆ, ನೀನು ಹಾಡಿದೆಲ್ಲ ಜನರಿಗೆ ಇಷ್ಟ ಆಗ್ತದೆ ಅಂತ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಹೇಳಿದ್ದಾರೆ.
ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಿರುಪತಿ ವೆಂಕಟರಮಣ ಅವರೇ ಬಿಡುಗಡೆ ಮಾಡಿದ್ದು, ಕಣ್ಣಿನೊಳಗೆ ನೋಡು ಅವರೇ ಬಿಡುಗಡೆ ಮಾಡಿದ್ದು. ಆಗ ನಾನು ಹೀಗೆ ಮಾಡ್ತೇನೆ, ಕ್ಯಾಸೆಟ್ ಮಾಡ್ತೇನೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳುವಾಗ ಇನ್ನು ನೀನು ಕೇಳಲಿಕ್ಕೆ ಬರಬೇಡ, ನೀನು ಹಾಡ್ತಾ ಹೋಗು, ಅದು ಜನರಿಗೆ ಇಷ್ಟ ಆಗ್ತದೆ, ಜನರೆಲ್ಲ ಹಾಡ್ತಾರೆ ಅದನ್ನು ಅಂತ ಅವರನ್ನೇ ಕರೆಸಿ ಅವರಿಗೆ ನಾವೊಂದು 5 ಹಾಡುಗಳನ್ನು ಸಮರ್ಪಣೆ ಮಾಡಿದೆವು ಈ 1000ದ ಕಾರ್ಯಕ್ರಮದಲ್ಲಿ. ಆಗ ನನಗೆ ಒಂದು ಭಾವುಕ ಸ್ಥಿತಿಗೆ ಹೋದೆ ನಾನು. ಇನ್ನಾಯ್ತು, ನನಗೆ ಎಲ್ಲವಾಯ್ತು, ದೇವರೆಲ್ಲ ಕೊಟ್ಟಿದ್ದಾನೆ, ಒಂದು ತೃಪ್ತಿಯಿಂದ ಬೇಕು ಮನುಷ್ಯನಿಗೆ. ಇನ್ನಿನ್ನು ಮಾಡ್ತೇನೆ ಅಂತ ಇನ್ನು ನಾವು ಅದರಲ್ಲಿ ಹೊರಳಾಟ ಮಾಡಿಕೊಂಡು ಹೋಗಬಾರ್ದು. ಹಾಗೆ ಒಂದು ಸ್ಥಿತಿಗೆ ಬಂದದ್ದಿದೆ. 1000 ಸಂಕೀರ್ತನೆ ಮಾಡಿ ಇನ್ನು ಯಾರಾದರೂ ಕರೆದ್ರೆ ಹೋಗಿ ಕಾರ್ಯಕ್ರಮ ಕೊಡೋದು, ಅಥವಾ ಎಲ್ಲಿಯಾದರೂ ಭಜನೆ ಶಿಬಿರಗಳಾದರೆ ಅಲ್ಲಿ ಹೋಗಿ ಕ್ಲಾಸ್ ಮಾಡೋದು. ಇಷ್ಟು ಸಾಕು ಅಂತ ನಾನು ನನ್ನನ್ನು ಯಾರಿಂದಲೋ ಬೇಸರಕ್ಕೆ ಒಳಗಾಗಿ ಮಾಡಿದ್ದಲ್ಲ, ನನಗೆ ಸಾಕು ಅಂತ ನಾನು ಸ್ವಲ್ಪ ಹಿಂದೆ ನಿಂತದ್ದು. ಯುವ ಜನತೆ ಬರಲಿ, ಯುವ ಭಜಕರು ಬರಲಿ, ಯುವ ಗಾಯಕರು ಬರಲಿ ಅಂತ ನಾವು ಅವರಿಗೆ ಸ್ವಲ್ಪ ದಾರಿ ಬಿಡಿಸಿಕೊಟ್ಟದ್ದು. ಇಂಥದ್ದು ಮಾಡಿದ್ದೇವೆ ನಾವು. ಹಾಗೆಂದ್ರೆ ನಮಗೇನು ಕೂಡುವುದಿಲ್ಲ, ನಮಗೆ ಆಗುವುದಿಲ್ಲ, ನಮಗೆ ಇದರ ಬೇಜಾರಾಗಿದೆ ಅಂತ ಹೇಳುವ ಸ್ಥಿತಿ ಅಲ್ಲ. ಮಕ್ಕಳು ಕೂಡ ಹೇಳ್ತಾ ಇದ್ರು, ನೀವು ಭಜನೆ ಹಿಂದೆ ಹೋಗಿ ಭಜನೆ ಮಾಡಿಕೊಂಡು ಆಗುದಲ್ಲ, ಸ್ವಲ್ಪ ಸಂಸಾರವನ್ನು ನೋಡಿ, ಸ್ವಲ್ಪ ಸಂಪಾದನೆ ಮಾಡಿ ಅಂತ ಹೇಳಿದ್ದು ಇದೆ. ಅವರು ನನಗಿಂತಲೂ ಒಳ್ಳೇದು ಹಾಡ್ತಾರೆ, ಅವ್ರಿಗೇನು ಕಲಿಸಿಕೊಟ್ಟಿಲ್ಲ. ನಾನು ಹೇಳುವ ಹಾಡುಗಳನ್ನು ಅವರು ಕೇಳಿ ಮತ್ತೆ ನೋಡಿ ಅವರು ಕರಗತ ಮಾಡಿಕೊಂಡದ್ದು. ಹೌದು, ಅಲ್ಲರ ಅವರು ಭಜನಾ ಮಂಡಳಿಯನ್ನು ರಚಿಸಿ ಅವರೇ. ನಮ್ಮ ಕಾಟುವಿಕೆಯಲ್ಲಿ ಆಗಲಿ ಎಲ್ಲಿಯೂ ಕೂಡ ಭಜನಾ ಮಂಡಳಿಗಳು, ಭಜಕರು ನಿರ್ಮಾಣ ಅದು ನಮ್ಮನ್ನು ನೋಡಿ, ನಮ್ಮದು ಕೇಳಿ, ಅದು ನಾವು ಒತ್ತಡದಲ್ಲಿ ಮಾಡಿ ಅಂತ ಹಠ ಮಾಡಿದ್ದಲ್ಲ, ಅವರಿಗೆ ಆರ್ಡರ್ ಮಾಡಿದ್ದಲ್ಲ, ನಿರ್ದೇಶನ ಕೊಟ್ಟದ್ದು ಮಾತ್ರ. ಹಾಗಾಗಿ ಅದನ್ನೇ ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕು. ಜನರು ಅಥವಾ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ನಾವು ಮಾಡುವುದನ್ನು ನೋಡಿ ಅಥವಾ ನಾವು ಮಾತಾಡೋದನ್ನು ಕೇಳಿ ಅವರು ಬೆಳೀತಾರೆ ಎಂಬುದಕ್ಕೆ ನಮ್ಮ ಮಕ್ಕಳು ಸಾಕ್ಷಿ. ಹಾಗೆ ಇದು ಸಮಾಜವೇ ಹಾಗೆ ಅಂತ. ನೀವು ಎಷ್ಟು ಹೇಳಿದ್ರು ಬೋಧನೆ ಕೊಟ್ಟರು ತಿದ್ದುವುದಿಲ್ಲ. ನಾನೇನು ಅಳವಡಿಸಿಕೊಂಡಿದ್ದೇನೆ ಹಾಗೆ ಹೋಗ್ತಾರೆ ಅವರು ಅಂತ. ಹಾಗೆ ನೀವು ಭಜನೆ ಮಾಡಿದ್ದು ಸಾಕು ಅಂತ ಹೇಳಿ ಮಕ್ಕಳದ್ದು ನಿರ್ದೇಶನ ಇತ್ತು ಅಂತ ನಮಗೆ. ಇನ್ನು ಸ್ವಲ್ಪ ಸೈಲೆಂಟ್ ಆಗಿ, ಇನ್ನು ನಿಮಗೆ ಪ್ರಾಯ ಆಗ್ತದೆ, ಸ್ವಲ್ಪ ನೀವು ಆ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿದಾಗ ಹಾಗೆ ಸ್ವಲ್ಪ ಹಿಂದೆ ಹೋದದ್ದು ಇದೆ. ಈಗ ಬೇಕು ಅಂತ ಮತ್ತು ಅಪೇಕ್ಷೆಗಳು ಬಂದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ, ತಿರುಪತಿ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ಇನ್ನಿತರ ಎಲ್ಲ ಶಿಬಿರಗಳಾಗುವಂತಹ ಕ್ಷೇತ್ರಗಳು, ಭಜನೆ ಎಲ್ಲೆಲ್ಲಿ ನಾವು ಶಿಬಿರ ಮಾಡಬೇಕು ಅಲ್ಲೆಲ್ಲ ಕರೆದಿದ್ದಾರೆ. ಅಲ್ಲೆಲ್ಲ ಪ್ರೋತ್ಸಾಹ ಇದ್ದದ್ರಿಂದ ಮತ್ತೆ ತೊಡಗಿಸಿಕೊಂಡು ಈಗಲೂ ಮುಂದುವರಿಸ್ತಾ ಇದ್ದೇವೆ. ಈಗ ಬೇರೆ ಬೇರೆ ದಾಸರು ಹಾಡಿದ ಹಾಡುಗಳನ್ನು, ಕೀರ್ತನೆಗಳನ್ನು ನೀವು ಹಾಡ್ತಾ ಇದ್ದೀರಿ. ನಿಮಗೆ ಯಾವತ್ತಾದ್ರೂ ಆಗಿದೆಯಾ, ಅಥವಾ ನೀವು ಯಾವತ್ತಾದ್ರೂ ಬರ್ದಿದ್ದೀರಾ ನಿಮ್ಮದೇ ಸ್ವಂತ ಕೀರ್ತನೆಗಳನ್ನು? ಇಲ್ಲ. ಬರೆಯುವ ಆಲೋಚನೆ ಉಂಟಾ? ಬರಿಬೇಕು ಅಂದ್ರೆ ನಮಗೆ ಅಂಕಿತ ಕೊಟ್ಟದ್ದು. ನೀವು ಒಂದು ಕಡೆ ಹೋದಾಗ ನಿಮಗೆ ಏನು ಅನುಭವಕ್ಕೆ ತೋಚುತ್ತದೆ, ದೇವರ ಕುರಿತಾಗಿಯೋ ಅಥವಾ ವಾಸ್ತವಿಕ ಪರಿಸ್ಥಿತಿಯ ಕುರಿತಾಗಿ ಏನು ನಿಮಗೆ ಒಳಗಿಂದ ನಿಮಗೆ ಆ ಭಾವನೆಗಳು, ಮಧ್ವಾಧೀಶ ವಿಠಲ, ಒಳಗಿರುವ ವಿಠಲ ನಿಮಗೆ ಏನು ಪ್ರೇರಣೆ ಕೊಡ್ತಾನೆ ಅದನ್ನು ಗಮನಿಸಿಕೊಂಡು ಆ ಮೂಲಕವಾಗಿ ಹೇಳಬೇಕು, ಇತರರಿಗೆ ಬೋಧನೆ ಕೊಡಬೇಕು ಅಂತ. ಒಂದ ಬರೆದು ಹೇಳಬೇಕು ಅಥವಾ ಹೇಳಿ ಬದಲಾವಣೆ ಮಾಡಬೇಕು ಅಂತ. ಬದಲಾವಣೆ ಜಗದ ನಿಯಮ. ನಮಗೆ ಯಾರನ್ನು ನಿಮ್ಮನ್ನು ಒಬ್ಬರನ್ನು ಬದಲಾಯಿಸ್ಲಿಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬೋದು ಹೀಗೆ ಮಾಡಿ ಅಂತ. ಒಂದು ಮನೆಗೆ ಹೋಗ್ತೇವೆ ನಾವು, ಅಲ್ಲೇ ಪರಿಸ್ಥಿತಿ ನೋಡ್ತೇವೆ. ನೋಡುವಾಗ ಅಲ್ಲಿ ನಮಗೆ ಏನು ಅನ್ನಿಸ್ತದೆ ಅದನ್ನು ಹೇಳಿ ಅವರಿಗೆ ಉಪದೇಶ ಕೊಟ್ಟು ಬರಬೇಕು. ಒಂದು ಕ್ಷೇತ್ರಕ್ಕೆ ಹೋಗ್ತೇವೆ, ಕ್ಷೇತ್ರದಲ್ಲಿ ಹೋಗುವಾಗ ಏನು ಪರಿಸ್ಥಿತಿ ಇದೆ, ಅಲ್ಲಿಯ ಸಾನ್ನಿಧ್ಯ ಏನು ನಮಗೆ ಗೋಚರಕ್ಕೆ ಬರ್ತದೆ, ಅದನ್ನು ನಾವು ಸಾಹಿತ್ಯದ ಮೂಲಕ ಕೊಡಬೇಕು ಅಥವಾ ಹೇಳಿ ಬರಬೇಕು. ಅಲ್ಲಿ ಹಾಡಿನ ಮೂಲಕವೋ ಅಥವಾ ಸಾಹಿತ್ಯದ ಮೂಲಕ ಕೊಡಬೇಕು ಅಂತ ಉಪದೇಶ, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಅಷ್ಟೇ. ಅದೇ ಆಲೋಚನೆ ಉಂಟು ನಿಮ್ಮ ಹತ್ರ? ಆಲೋಚನೆ ಉಂಟು, ಆದರೆ ಅದನ್ನು ಇನ್ನು ಕಾರ್ಯರೂಪಕ್ಕೆ ತರಲಿಲ್ಲ. ಆ ಭಗವಂತ ನಿಮಗೆ ಆಗಲಿ, ಅದಕ್ಕೆ ಇನ್ನೂ ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ ಒಂದು ಪ್ರತಿ 10 ವರ್ಷದಲ್ಲಿ ಕೂಡ ಟೆಕ್ನಾಲಜಿ ಎಲ್ಲ ಬದಲಾಗ್ತಾ ಇರ್ತದೆ. ಅಂದ್ರೆ ಪ್ರತಿ ನಿಮಿಷಕ್ಕೆ ಬದಲಾಗ್ತಾ ಉಂಟು. ಒಂದು ಚೇಂಜಸ್, ತುಂಬಾ ಮಹತ್ತರವಾದ ಬದಲಾವಣೆ ಆಗ್ಬೇಕಾದ್ರೆ ಒಂದು 10 ವರ್ಷ ಬೇಕೇ ಬೇಕು. ಸೊ ಈಗಿನ ಪೀಳಿಗೆಗೂ ಮತ್ತಿನ ಪೀಳಿಗೆಗೂ ನೀವೊಂದು ಕಿವಿ ಮಾತು ಅಂತ ಹೇಳ್ಬೇಕಂದ್ರೆ, ಭಕ್ತಿ ಮಾರ್ಗ ಅದು ಅವರವರ ಚಾಯ್ಸಿಗೆ ಬಿಟ್ಟದ್ದು, ನಾಸ್ತಿಕ ಆಗಲಿ ಆಸ್ತಿಕ ಆಗಲಿ. ಆದರೆ ಒಂದು ಮನಃಶಾಂತಿ, ಮನಸ್ಸಿಗೆ ನೆಮ್ಮದಿ ಅಂತ ಒಂದು ಸಿಗ್ಬೇಕಾದ್ರೆ ಭಜನೆ ಒಂದು ನಮಗೆ ಈಸಿ ವೇ, ಕೈಗೆಟಕುವ ಸಾಧ್ಯ ಪನೋಲಿ. ಸೊ ಅದಕ್ಕೆ ಬೇಕಾಗಿ ನೀವು ಈಗಿನ ಪೀಳಿಗೆಗೆ ನೀವು ಯಾವ ಥರ ಕಿವಿ ಮಾತು ಹೇಳಲಿಕ್ಕೆ? ಹೌದು, ಈಗ ನೋಡಿ, ಈಗಿನ ಆಧುನಿಕ ಕಾಲಘಟ್ಟದಲ್ಲಿ, ಆಧುನಿಕ ಅಂದರೆ ಎಲ್ಲವೂ ಮಾಡರ್ನ್ ಅಂತ, ಹೊಸತೇ ಬರುದು. ಯಾವುದೇ ವಿಷಯವನ್ನು ತೆಕ್ಕೊಳ್ಳಿ, ಹೊಸತನವೇ. ಇವತ್ತು ಬಂದ ಮೊಬೈಲ್ ನಾಳೆ ಹೊಸತು ಬರುವಾಗ ಅದು ಬೇಡ ಆಗ್ತದೆ.
ಹೀಗೆ ಎಲ್ಲ ವಿಷಯಗಳು ಹಾಗೆ. ಇಂತಹ ಒಂದು ಆಧುನಿಕ ಕಾಲಘಟ್ಟದಲ್ಲಿ ನಾವು ತುಂಬ ಜಾಗ್ರತೆ ವಹಿಸಬೇಕಾದ್ದೇನು ಅಂತ ಹೇಳಿದರೆ, ನಮ್ಮನ್ನು ನಾವು ಯಾವ ರೀತಿ ನಮ್ಮ ಬದುಕನ್ನು ಮಾಡಬೇಕು, ಜೀವನವನ್ನು ರೂಪಿಸಬೇಕು ಅನ್ನುವಂಥದ್ದು ತುಂಬ ಜಾಗೃತಿಯನ್ನು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಮಕ್ಕಳು ಅಂತ ಹೇಳಿದರೆ ಮುಂದಿನ ಪೀಳಿಗೆ ಅಲ್ವಾ, ಅದು ಮುಂದಿನ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು. ಅವರು ಮುಖ್ಯವಾಗಿ ಈಗ ಇಡೀ ಆಧ್ಯಾತ್ಮವೇ ಹೇಳೋದೇನು ಅಂತ ಹೇಳಿದರೆ, ಎಷ್ಟು ನಾವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ತೊಡಗಿಸಿಕೊಳ್ತೇವೆ ಅಷ್ಟು ನಾವು ಜೀವನದಲ್ಲಿ ಪರಿಶುದ್ಧವಾಗಿ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಇವತ್ತು 3 ಗುಣಗಳಿದೆ ನಮ್ಮಲ್ಲಿ, ಸಾತ್ವಿಕ, ರಾಜಸ, ತಾಮಸ ಅಂತ. ನಾವು ರಾಜಸ ಅಂದರೆ ನಾವು ಬೇಡದ್ದೇ ಮಾಡೋದು, ಇದು ತಾಮಸ ಅಂದರೆ ಬೇಡದ್ದೇ ಮಾಡೋದು, ಅದರಲ್ಲಿ ಒಳ್ಳೆಯದು ಅಂತ ಕೇಳಲಿಕ್ಕೆ ಯಾವುದೂ ಇಲ್ಲ, ಅದು ಬೇಡವಾದ ಗುಣ. ರಾಜಸ ಅಂದರೆ ನಾನು ಹೇಳುವ ಅಹಂಕಾರದ ಒಂದು ಬದುಕು ಗುಣ. ಸಾತ್ವಿಕ ಗುಣ, ಸಾತ್ವಿಕ ಅಂದರೆ ತುಂಬ ಸೈಲೆಂಟ್ ಆಗಿ, ಹೌದು, ಅಂದರೆ ಅದರಲ್ಲಿ ಶರಣಾಗತ ಭಾವವೇ ಇರುವುದು. ಅದರಲ್ಲಿ ಏನಿದ್ರು ಕೂಡ, ಏನಾದರೂ ಕೆಲಸ ಮಾಡಿದ್ರು ಕೂಡ ಅದು ದೇವರು ಮಾಡಿಸಿದ್ರು, ಏನಾದರೂ ನನಗೆ ಹೆಸರು ಬಂದರೆ ಅದು ದೇವರು ಕೊಟ್ಟದ್ದು, ಏನೋ ಒಂದು ದಾನ ಧರ್ಮ ಮಾಡಿದ್ರೆ ಅದು ದೇವರು ಕೊಟ್ಟದ್ರಿಂದ ಕೊಟ್ಟದ್ದು. ಇದು ಒಂದು ಸಾತ್ವಿಕ ಗುಣ. ನಾವು ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳಬೇಕು ಅಂತಾದರೆ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ವಾಲಬೇಕು. ನಾವು ಆಧ್ಯಾತ್ಮಿಕದಲ್ಲಿ ನಮಗೆ ತುಂಬ ಗ್ರಂಥಗಳನ್ನು ಓದಿ, ಭಗವದ್ಗೀತೆಯ ಪುರಾಣವೋ ಇದು ಈಗ ಓದೋದು ಕಡಿಮೆ. ಇದನ್ನು ಏನಾದರೂ ಮೊಬೈಲಲ್ಲಿ ನೋಡಿ ಏನೋ ನೋಡ್ತಾರೆ ಅಷ್ಟೇ, ಆಗುದಿಲ್ಲ. ಹಾಗಾಗಿ ಅದಕ್ಕಿಂತ ಸುಲಭ ವಿಧಾನ ಏನು ಅಂತ ಹೇಳಿದರೆ ಭಜನೆ. ಭಜನೆಯಲ್ಲಿ ನಮಗೆ ಪೂರ್ತಿ ದಾಸರೋ ಅಥವಾ ಈ ಥರ ಶರಣರೋ ಅಥವಾ ಕವಿಗಳು ಕೊಟ್ಟಂಥ ಅನೇಕ ಕೃತಿಗಳಿದೆ. ಅವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಭಾವ ತುಂಬಿಸಿ ಅದಕ್ಕೊಂದು ಜೀವ ಕೊಟ್ಟು ನಾವು ಹಾಡಿದರೆ ಅದು ನಮ್ಮನ್ನು ನಿರಂತರವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತದೆ. ಅದರಲ್ಲಿರುವ ಶಕ್ತಿ, ಪ್ರತಿಯೊಂದು ಸಾಹಿತ್ಯದಲ್ಲಿ ಪ್ರತಿಯೊಂದು ಹಾಡುಗಳಲ್ಲಿ ಅದರದ್ದೇ ಆದ ಒಂದು ಶಕ್ತಿ ಕೇಂದ್ರೀಕೃತವಾಗಿದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಸಾತ್ವಿಕ ಗುಣದೊಂದಿಗೆ ಇದ್ದರೆ ನಾವು ಚೆನ್ನಾಗಿ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಹೇಳುವಂಥದ್ದು, ಮುಂದಿನ ಪೀಳಿಗೆ ಆಗಲಿ ಯಾರೇ ಆಗಲಿ ಭಜನೆಯಲ್ಲಿ ತೊಡಗಿಸಿಕೊಳ್ಳಿ, ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಈಗಿನ ಆಧುನಿಕ ಜೀವನ ಏನಿದೆ ಅದನ್ನು ಮಾಡಿ, ಆದರೆ ಈ ಪರ್ಫೆಕ್ಷನ್ ಇರಲಿ, ಈ ಶುದ್ಧತೆಯನ್ನು ಇಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗ್ತಾ ಇರಿ. ಇದನ್ನು ಬಿಡಬೇಡಿ ಅಂತ. ಈ ಭಜನೆ, ಈ ಆಧ್ಯಾತ್ಮಿಕವನ್ನು ಬಿಟ್ಟು ನಾನು ಇದೆಲ್ಲ ಏನೂ ಅಲ್ಲ, ಇದೆಲ್ಲ ಸುಮ್ಮನೆ, ಇದೆಲ್ಲ ಬೋಗಸ್ ಅಂತ ಹೋಗೋದು ಬೇಡ ಅಂತ. ಅದನ್ನು ಇಟ್ಟುಕೊಂಡು ಜೀವನವನ್ನು ಸುಂದರವಾಗಿಸಲಿಕ್ಕೆ ನೋಡಿ ಅಂತ ಅಷ್ಟೆ. ಈಗ ಒಂದು ಪ್ರಶ್ನೆ, ನಿಮಗಿದು ಸ್ವಲ್ಪ ತಮಾಷೆಯಾಗಿ ಕಾಣ್ಬೋದು, ಬರಲಿ. ಬದುಕನ್ನೆಲ್ಲ ಒಂದು ರಿವೈಂಡ್ ಮಾಡಿದರೆ ನಿಮ್ಮ ಲೈಫನ್ನು ಸ್ಟಾರ್ಟಿಂಗಿಂದ ಹಿಡಿದು ಇದೇ ಆಪ್ಷನ್, ಇದೇ ಚಾಯ್ಸನ್ನು ನೀವು ಮತ್ತೆ ಮಾಡ್ತೀರಾ? ಇದೇ ಭಜನೆಯ ದಾರಿಯನ್ನು, ಇದೇ ಧಾರ್ಮಿಕ ದಾರಿಯನ್ನು, ಇದೇ ದಾಸ ದೀಕ್ಷೆಯನ್ನು ನೀವು ಮತ್ತೆ ಪಡಿತೀರಾ? ನಿಮಗೊಂದು ಭಗವಂತ ಬಂದು ಒಂದು ಚಾನ್ಸ್ ಕೊಡ್ತಾನೆ, ರಾಮಕೃಷ್ಣ ಯಾವ ನಿನ್ನಂದು ಪೂರ ನೀಕೊಂದು ನಾನೊಂದು ಚಾನ್ಸ್ ಕೊರ್ಪೆ, ನಿಕ್ ಒಂಜಿ ಪ್ರೈಮ್ ಮಿನಿಸ್ಟರ್ ಅವಡ ಒಂಜಿ ಕೋಟಿ ಗಟ್ಲೆ ನಿಕ್ ಇತ್ತು ಜಾಗ ಉಂಡು, ಈ ಅವಲ್ಪೋದು ಬೆನ್ಲ, ಈ ತರದ ಆಪ್ಷನ್ ಕೊಟ್ರೆ ನೀವು ಚೇಂಜ್ ಆಗ್ಬೇಕು ಅಂತ ಇರುವ ಬೇರೆ ಯಾವ್ದಾದ್ರು ವ್ಯಕ್ತಿತ್ವ ಉಂಟಾ, ಅಥವಾ ಇದನ್ನೇ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಮುಂದೊಂದು ಜನ್ಮ ಅಂತ ಇದ್ರೆ ನನಗೆ ಇನ್ನೂ ಹತ್ತಿರ ಮಾಡಿಕೊಡು ಅಂತಲೇ ಕೇಳುದು, ದೇವರಿಗೆ ಹತ್ತಿರ. ಇನ್ನು ಇದಕ್ಕಿಂತ ಹತ್ತಿರದ ನಿನ್ನಲ್ಲಿ ಬರ್ಲಿಕ್ಕೆ ಇದಕ್ಕಿಂತ ಹತ್ತಿರವಾದ ಯಾವುದಿದೆ ಅದು ಕೊಡು ಅಂತ. ಇದಕ್ಕಿಂತ ಮೇಲ್ಮಟ್ಟದ್ದು ಅಂತ ನಾವೇನು ಗ್ರಹಿಸಿದ್ದೇವೆ ಅದಲ್ಲ. ಇದಕ್ಕಿಂತ ಮೇಲ್ಮಟ್ಟದ್ದು ಯಾವುದು? ದೊಡ್ಡ ದೊಡ್ಡ ಗವರ್ಮೆಂಟ್ ಉದ್ಯೋಗ, ದೊಡ್ಡ ದೊಡ್ಡ ಹುದ್ದೆಗಳು, ಅಥವಾ ಅತ್ಯಂತ ಶ್ರೀಮಂತ ಬಂಗ್ಲೆ ಇಟ್ಟುಕೊಂಡು ಜೀವನ, ಅದಲ್ಲ. ಈಗ ದೃಷ್ಟಿಕೋನ ಎಲ್ಲರದ್ದು ಹಾಗೆಲ್ಲ, ತುಂಬ ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು, ಊರಲ್ಲಿ ಒಂದು ಹೆಸರುವಾಸಿಯಾಗಿರಬೇಕು, ಅಲ್ಲ ಏನೂ ದುಡಿಯದೆ ಸಂಪಾದನೆ ಮಾಡಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಇರುವವರು. ಯಾಕಂದರೆ ಕ್ಷಣಿಕ ಸುಖ, ಮತ್ತು ಆ ಕ್ಷಣಿಕ ಅದು ಕೂಡ ಅರ್ನಿಂಗ್ ಕೂಡ ಹಾಗೆ, ಸಂಪಾದನೆ ಮಾಡುವಂಥ ವಿಧಾನ ಕೂಡ ಅದು ನನಗೆ ಈಸಿಯಾಗಿ ಏನು ಕಷ್ಟಪಡದೆ ಬರಬೇಕು ಅಂತ. ಇದೆಲ್ಲ ಹೌದು. ಇದಕ್ಕಿಂತ ಆಚೆದ್ದು ಯಾವುದು ಅಂತ ಹೇಳಿದರೆ, ಇದಕ್ಕೆಲ್ಲ ಮೂಲ ಯಾರು? ಆ ದೇವರು. ನಿನ್ನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಇನ್ಯಾವುದು ದಾರಿ ಇದೆ ಅದು ಕೊಡು ಅಂತ. ಈ ಭಜನೆಗೆ ಹೋದೆವು ನಾವು, ಭಜನೆ ಪ್ರಾರಂಭದ ಮೆಟ್ಟಿಲು ದೇವರಲ್ಲಿಗೆ ಹೋಗ್ಲಿಕ್ಕೆ ಅಲ್ವಾ? ಅಂದ್ರೆ ಕಲಿಯುಗದಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವ ರಂಗ ಅಂತ ಹೇಳಿದ್ದಾರೆ ದಾಸರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಅಂತ. ಮನುಷ್ಯ ಜನ್ಮವೇ ದೊಡ್ಡದು, ಶ್ರೇಷ್ಠ. ಇದು ಎಲ್ಲ ತಪ್ಪುಗಳನ್ನು ಮಾಡಿ, ಎಲ್ಲ ಬೇಡದ್ದನ್ನು ಮಾಡಿ ಕೊನೆಯ ಆಪ್ಷನ್ ಕೊಟ್ಟದ್ದು ನಮಗೆ.
ಮನುಷ್ಯ ಜನ್ಮ ಅಂತ. ಇಷ್ಟೆಲ್ಲ ಹಾಳು ಮಾಡಿದ್ದು ಇನ್ನಾದರೂ ಒಳ್ಳೆಯವನಾಗು ಅಂತ. ಇದರ ಟೆಸ್ಟ್ ನಮಗೆ, ಇದು ಫೈನಲ್ ಎಕ್ಸಾಮ್. ಇದು ಇದರವರೆಗೆ ನಾವು ಪ್ರಿಪರೇಟರಿ ಅದು ಇದೆಲ್ಲ ಬರೆದು ಬಂದದ್ದು, ಇದು ಫೈನಲ್. ಇಲ್ಲಿ ಪಾಸ್ ಆದರೆ ನಾವು ಪಾಸ್. ಹಾಗೆ ಈ ಮನುಷ್ಯ ಜನ್ಮವೇ ದೊಡ್ಡದು, ಇದರಲ್ಲಿ ಒಳ್ಳೆಯದು ಮಾಡಬೇಕು ನಾವು. ಹಾಗೆ ಈಗ ಬಂದು ಒಳ್ಳೆಯದು ಮಾಡಿ ದೇವರು ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಹೇಳಿದರೆ, ಇಲ್ಲಿ ನಾನು ಸಾಧನೆ ಮಾಡಿದೆ, ಇನ್ನು ನಿನ್ನಲ್ಲಿಗೆ ಕರೆಸಿಕೊ ನಮ್ಮನ್ನು ಅಂತ. ಇನ್ನು ಇದಕ್ಕೆ ಹತ್ತಿರ ಬರಲಿಕ್ಕೆ ಏನು ದಾರಿ ಇದೆ ಅದನ್ನು ತೋರಿಸು ಅಂತಲೇ ಕೇಳುವುದೇ ಹೊರತು ಬೇರೆ ಯಾವುದು ಬೇಡ. ಭಜನೆಯೇ ಸಂತೃಪ್ತಿ ತಂದಿದೆ, ಭಜನೆಯಲ್ಲಿ ಕ್ಷೇಮ ಇದೆ, ನೆಮ್ಮದಿ ಇದೆ, ಖುಷಿ ಇದೆ ಅಲ್ವ. ಇದಕ್ಕಿಂತ ಖುಷಿ ಏನು ಬೇಕು ಇನ್ನು? ಎಲ್ಲರೂ ಹಾಡ್ತಾರೆ, ಎಲ್ರಿಗೂ ಇಷ್ಟ ಆಗಿದೆ, ಎಲ್ಲರೂ ಈ ಸಂಸ್ಕಾರ ಸಂಸ್ಕೃತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನು ಏನು ಅಪೇಕ್ಷೆ ಪಡಬೇಕು ನಾವು? ನಿಮ್ಮ ದೊಡ್ಡ ಇದು ಗುಣ ಅದು. ತೃಪ್ತಿ, ಇದರಲ್ಲಿ ತೃಪ್ತಿ ಇದೆ. ಇಷ್ಟನ್ನೇ ಕೇಳಿಕೊಳ್ಳೋದು, ಇದು ಬೆಳೀಲಿ, ಇದು ಬೆಳಿಲಿಕ್ಕೆ ಇನ್ನೇನು ದಾರಿ ಇದೆ ಅದು ಕೊಡು. ಸರಿ, ನನ್ನದೊಂದು ಯೂಟ್ಯೂಬ್ ಚಾನಲಲ್ಲಿ ಮೊದಲಿನ ವಿಡಿಯೋ ಮಾಡಬೇಕು ಅಂತ ನನ್ನ ತಲೆಗೆ ಬರಬೇಕಾದ್ರೆ ಫಸ್ಟಿಗೆ ಬಂದದ್ದು ನಮ್ಮ ಕಾಟುಕುಕ್ಕೆ ಮತ್ತು ರಾಮಕೃಷ್ಣ ಕಾಟುಕುಕ್ಕೆ. ನಾನು ಫೋನ್ ಮಾಡಿದಾಗ ಆಯಿತು ನನ್ನ ಬಗ್ಗೆ ಎಂತ ಹೇಳೋದು ಅಂತ ಕೇಳಿದವ್ರು ನೀವು, ಆದರೂ ಕೂಡ ಒಪ್ಪಿಗೆ ಕೊಟ್ಟು ಬಂದು ಇವತ್ತು ಕೂತ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ತೆ. ನಿಮ್ಮ ಈ ಧಾರ್ಮಿಕ ರೀತಿ ವಿಧಾನಗಳು, ಈ ಭಜನಾ ಸಂಕೀರ್ತನ ಹಾದಿ ಇನ್ನೂ ಮುಂದುವರಿಲಿ. ನಮ್ಮ ಕಾಟುಕುಕ್ಕೆ ಹೆಸರು ವಿದೇಶಕ್ಕೆ ಆಲ್ರೆಡಿ ನೀವು ಹಬ್ಬಿಸಿದ್ದೀರಿ, ಇನ್ನೂ ಎತ್ತರ ಮಟ್ಟದಲ್ಲಿ ಹಬ್ಬಲಿ ಅಂತ ದೇವರು ಅದಕ್ಕೆಲ್ಲ ಅನುಗ್ರಹ ಮಾಡಲಿ. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಜನರಿಗೆ ರೀಚ್ ಆಗಲಿ, ತಲುಪಲಿ. ಆ ಮೂಲಕ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಕೊಡುವಂತಹ ಮನಸ್ಥಿತಿ ನಿಮಗೆ ದೇವರು ಕೊಡಲಿ ಅಂತಲೇ ನಾವು ದೇವರಲ್ಲಿ ಪ್ರಾರ್ಥಿಸೋದು. ನಮಸ್ತೆ.